ಹೋಗ್ಬೇಕು. ಮಳಿಂಗ ನೀವು ಒಂದಿಟ್ಟು ಬೆಂಕಿ ಹಾಕು, ಹಾಗೆ ಕಾಸ್ಬೇಕು. ಈಗಿನ ಹೊರಗೆ ಬಂದಿರಿ, ಎತ್ತಿ ಮೇಳ ಬಂದಿರಿ, ತಡೆಯ ಬಗ್ಗೆ ಅಣ್ಣ ಇನ್ನ ಬಂದಿಲ್ಲ. ನನಗಿನ ಮುಂದೆ ಬಂದಿರೋದು ರಫೀಕಾ ಅಲ್ಲೇ ಕಾಣಕತ್ತಲೇ ಮಗನಿಗ ಅದರ ಅದು ಏನಿಲ್ಲ ಬಿಡ್ರಿ, ಏನಿಲ್ಲ. ಹೌದಜ್ಜ, ಅದು ಹಾಗೆ ಹಾಗೆ ಹೌದ್ರಪ್ಪ. ನಿಮಗ್ ಕಂಡಿದ್ದು ನನಗ್ ಕಾಣುದಿಲ್ಲ, ನನಗ್ ಕಂಡಿದ್ದು ನಿಮಗ್ ಕಾಣುದಿಲ್ಲ. ಎಲ್ಲಾರು ಕಾಣುವಂಗಿದ್ರೆ ನಾವೇ ಯಾಕಪ್ಪ ಹೀಗಿರ್ತಿದ್ವಿ. ಏನ್ರೋ ಸಾಹೇಬ್ರ, ನೀವು ಹೆಜ್ಜೆ ಆಡಕ್ ಬಂದಿರೇನು? ಬೇಸಾತ ಬರ್ರಿ. ಇಲ್ರಿ ಆಚಾರ, ನಾವು ನಮ್ಮ ರಮೇಶ್ ಅಣ್ಣ ನಡೆಸೋ ರಾಷ್ಟ್ರ ರಕ್ಷಣಾ ಸಭೆಯವ್ರು ಮೀಟಿಂಗ್ ಬಂದಿವ್ರಿ. ಹೌದ್ರಲ್ಲೇ ತಮ್ಬೋಳ್ಳ. ನೋಡ್ರಪ್ಪ, ಈ ಹುಡ್ರು ಇಲ್ಲೇ ಸಭಾದ ಬೈಠಕ್ ಮಾಡ್ತಾರಂತ. ನಮ್ಮ ತಾಲೀಮ್ ಮುಗಿದ್ಗಳೇನ ಇವಾಗ ಜಾಗ ಖಾಲಿ ಮಾಡ್ಕೊಡ್ಬೇಕು. ಬನ್ನಿ ಹೆಜ್ಜೆ ಶುರು ಮಾಡೋಣ. ಏನ್ ಮಾಡ್ತಾರ? ರಾಷ್ಟ್ರ ರಕ್ಷಣಾ ಸಭಾ ಅಂದ್ರ ರಾಷ್ಟ್ರನ ರಕ್ಷಣೆ ಮಾಡೋದು ಅಂತ. ಅಷ್ಟೇ ಅಲ್ರೋ ತಮ್ಮಗಳ, ಇಡೀ ದೇಶವನ್ನ ಮುನ್ನಡೆಸುವ ನಾಯಕರು ಇವರು. ಈ ವೀರಣ್ಣಂತವರು, ರಮೇಶ್ನಂತವರು ದೇಶ ಸುತ್ತಾಡಿ ಬಹಳಷ್ಟು ವಿಚಾರ ತಿಳ್ಕೊಂಡ್ಬಂದಾರ. ನಾಡ ರಕ್ಷಣೆಗಾಗಿ ಕನಸುಗಳ ಮೂಟೆಯನ್ನು ಹೊತ್ತುಕೊಂಡು ಬಂದ ಯುವ ಸಮೂಹವೇ ಈ ನಮ್ಮ ರಾಷ್ಟ್ರ ರಕ್ಷಣಾ ಸಭಾ. ಇಷ್ಟೇ ಅಲ್ಲಿ ಅಕ್ಷರ ಕಲ್ತವರು. ಈ ಕಲ್ತೋರಿಂದ ನಾವು 4 ಅಕ್ಷರ ಕಲ್ತು ಅವರ ಹೆಜ್ಜೆಗೆ ಹೆಜ್ಜೆಯಾಗಿ, ದನಿಗೆ ದನಿಯಾಗಿ ದೇಶವನ್ನ ಮುನ್ನಡೆಸುವ ಕೆಲಸ ಮಾಡ್ಬೇಕಪ್ಪ. ಅಯ್ಯೋ ಮಾತಾಡ್ತಾರೆ. ಸರಿ 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 ಹಿಂದಕ್ಕ ನಾವು ಸಾಗಿ ಬರುತ್ತೀವಿ. ಸರಿ 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 ಹಿಂದಕ್ಕ ನಾವು ಸಾಗಿ ಬರುತ್ತೀವಿ. ಸರಿ 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 ಹಿಂದಕ್ಕ ನಾವು ಸಾಗಿ ಬರುತ್ತೀವಿ. ಸರಿ ಸರಿ ಹಿಂದಕ್ಕ ನಾವು ಸಾಗಿ ಬರುತ್ತೀವಿ. ಅಲ್ಲಾಯಿ ಹಬ್ಬ ಹೆಜ್ಜೆ ಅಂದ್ರೆ ಬರೀ ಅದೇ ಹೆಜ್ಜೆ ಅಂತಲೇ ಮಗನ. ಜೀವನದ ಹೆಜ್ಜೆಗಳು, ನಮ್ಮ ಸಂಸಾರದ ಹೆಜ್ಜೆಗಳು. ಇಲ್ಲೇ ಕುಣಿಲಾರ್ದವ ಇನ್ನು ಸಂಸಾರದಾಗೆ ನೋಡ್ರಪ್ಪ, ಇನ್ನೇನು ಚಂದ ಕಾಣ್ತಾನೋ ಹಂಗಾಗಿ ನಾಳೆ ಮುದ್ಲಿ ಬೀಳ್ತಾವು. ಮಸೂತಿಗೆ ಸುಣ್ಣ ಬಣ್ಣ ಬಳಿದು ಸ್ವಚ್ಛ ಮಾಡಿಸ್ಬೇಕು. ನಾ ಮುಂದೆ ಹೋಗಿರ್ತೀನಿ, ನೀವು ಹಿಂದಿಂದ ಬರ್ರಿ. ನಾವ್ ಇಲ್ಲೇ ಕೂತ್ಕೊಂಡು ಅವ್ರು ಎಲ್ಲೇನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋರು ಬರ್ರಿ. ಏನ್ ಕಸರತ್ ಮಾಡ್ತಾರೆ ಇವ್ರು? ನಮ್ಮ ರಮೇಶ ಇಲ್ವಾ, ಅವ ಬ್ಯಾಟಿ ಕೊಟ್ಟ ಹೋಗ್ಬಿಟ್ಟು ಈ ಚಾಟಿ ದಿವಸ ಕಸರತ್ ಕತ್ಕೊಂಡ್ ಬಂದಾನಂತಾನೆ. ಹೌದು ನೋಡ್ಸಣ್ಣ, ಈ ಬ್ಯಾಟಿಲಿ ಚಾಟಿ ದಿವಸ ಗುಂಪಿನವಂತಲ್ಲ ಅಂತ ನಮ್ಮೂರಾಗೂ ಕರ್ತಾನಂತವ. ಅಲ್ಲದೆ ಇವ್ರು ಹಿಂಗ್ಯಾ ಚಾಟಿ ದಿವಸ ಹೇಳ್ತೀನಿ. ಎಲೆ ಮಗನ, ದೇಶ ಕಾಯೋದಂದ್ರ ದೇಶ ಜನ ಕಾಯೋದಂದ್ರ ಹಂಗ ಇಲ್ಲಿ ಸಭಾದವ್ರು ಅಂದ್ರ ದೇಶ ಕಾಯ್ದಿದ್ದಂಗ ತಿಳ್ಕೊ. ದೇಶದ ಜನ ಅಂದ್ರೆ ದನ ಏನು, ನಿಮ್ ಚಾಟಿ ತಗೊಂಡ್ ಕಾಯಕ ಪಾಡಲಿ ಜನಕ್ಕಿನ್ನ ಅರ್ಥಾರ ನಮ್ ಬಿಮ್ಮಪ್ಪು ಜನ. ಹೌದು ಬಿಡಪ್ಪ, ನಾನು ಸಾಲಿ ಕಲ್ತಿದ್ರೆ ಇದೆಲ್ಲ ಅರ್ಥ ಮಾಡ್ಕೋಬೋದು. ಏನ್ ಮಾಡೋದು, ನಮ್ಮ ಅಪ್ಪ ಸಾಲಿ ಕಲ್ತ ನಾನ್ ಸಣ್ಣವನಿದ್ದಾಗ ನಮ್ಮ ಅಪ್ಪ ನೋಡಿ ಸಾಲಿ ಕಲ್ತ್ಬೇಕು ಅಂತ ಬಹಳ ಉಪದ್ರ ಮಾಡ್ದ.
ಮುಂಜಾನೆ ಹಾಕಿದ್ರು ಸಾಲಿಗೆ ಹೋಗ್ಲಿಲ್ಲ ಅಂತ ಜೀವನ ಅಳ್ತಕ್ಕಂತೈತಿ. ಅಕಸ್ಮಾತ್ ಏನಾದ್ರು ಪಕ್ಷ ನಾನೇನಾದ್ರೂ ಸಾಲಿಗೆ ಹೋಗಿದ್ದಿದ್ರ ಈಗ ಇವ್ರಂಗ ಚಾಟ್ ಇಟ್ಕೊಂಡು ದೇಶ ಕಾಯಕ್ ಹೋಗಿದ್ದಾನಲ್ಲಿ ದೇಶ ಕಾಯ ಮಾತು ಆಮೇಲೆ ಆಡ್ಬಂತಿ ಈಗ ಚಲೋ ಮತ್ತ ಕುರಿ ಕೈ ಎತ್ಕಲಿಲ್ಲ ಏನಂತ ಗೊತ್ತೇನು ಇವನು ಕುರಿ ಅಲ್ಲ ನಮ್ ಹೀರ ತಗೋ ಕುರಿ ಜೋಳವರವೇ ನಾವು ಈಗ ಗೊತ್ತಾಯ್ತು. ವೀರಪ್ಪ ಸಾವ್ಕಾರ ಒಂದಿನ ನಮ್ಮ ಮೋಡಿ ಒಳಗೆ ಕಾಲ ಹಿಡಿತಾ ಇರ್ಲಿಲ್ಲ. ಮೊನ್ನೆ ಬಂದಿದ್ದ. ಯಾಕೆ ಬಂದಿದ್ದ ಅಂತ ಈಗ ಗೊತ್ತಾಯ್ತು. ನೀವೆಲ್ಲ ಮನೆಗೆ ಹೋಗ್ಬೇಕಂತ ವೀರಣ್ಣ ಈ ಹಳ್ಳಿ ಜನ ಯಾವಾಗ ಸುಧಾರಿಸ್ತಾರೋ ಏನು ಇವರಂತರ ಅಡವಿವರೆಗಿನ ಕಾಡು ಪ್ರಾಣಿ ಇದ್ದಂಗೆ ನೋಡು. ಹೌದು, ಈ ಹಳ್ಳಿ ಮಕ್ಕಳ ನಮ್ಮ ದೇಶದಲ್ಲಿ ಏನು ನಡೆಯಕತ್ತೈತೆ ಈ ಮಣ್ಣಲ್ಲಿ ಹುಟ್ಟಿದ ಮೇಲೆ ಈ ಮಣ್ಣಿಗೆ ನಾವೇನು ಕೊಡುಗೆ ಕೊಡ್ಬೇಕು ಇದರ ಬಗ್ಗೆ ಅವರಿಗೆ ಒಂದು ಕಿತ್ತಿದ್ದಾರು ಖಬರ್ ಆಯ್ತಾ? ನೋಡ್ತಿದ್ರೆ ಸುಮ್ಮನೆ ಬೈತಿರ ಕಾಣಿಸ್ತದೆ. ಬೈಲಾರ್ದ ಮಂತ್ರ ಮಾಡ್ತಾರಲ್ಲಿ. ನಾವ್ ಯಾವತ್ತಾದ್ರೂ ಒಂದಿನ ಈ ದೇಶದ ಬಗ್ಗೆ ನಾವು ಚಿಂತೆ ಮಾಡಿದೇನೋ? ಮಾಡಿಲ್ಲ. ಬರೀ ನಾವು ಒಳ ಉಳೋದು ಕಾಣಿಕೆರೋದು ಆಗ್ಲ ಮೇಯ್ತೋದು ಸಣ್ಣ ಎತ್ತೋದು ಇದೇ ಅದು ನಮ್ದು. ಹಂಗಾರ ನಾವು ತೋಟದ ಕೆಲಸ ಬಿಟ್ಟು ಇವ್ರಂಗ ದೇಶದ ಕೆಲಸ ಮಾಡೋದು ಬಾಳ ಅಂತ ಏನ್ ಮತ್ತ? ಹೌದು ಹಂಗಾರ ನಮ್ಮ ಆಕಳ ಎತ್ತು ಗುಡ್ಡ ಕೊಟ್ಬಿಟ್ಟಿಲ್ಲ ನಾನು ಇವ್ರ ತರ ದೇಶದ ಕೆಲಸ ಮಾಡ್ತೀನಿ. ಆದ್ರೆ ಫಸ್ಟ್ ನೀ ದೇಶದ ಕೆಲಸ ಆದ್ರೆ ಏನಂತ ಕ್ಲಿಯರ್ ಆಗಿ ಹೇಳ್ಬೇಕ. ಅವ್ರು ನೀನು ಅರ್ಥ ಆಗೋದು ಈ ದೇಶದ ಕೆಲಸ ಅಂದ್ರ 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 ದೇಶ ಕಾಯೋದು. ಇದೇ ಮಹಾವಿಡು ನಗರೇ ಕಾಯ್ತಿರಂತೆ. ಈ ದೇಶನ ಧನ ಚಿಲ್ಲದೆ ಬುದ್ಧಿಜಾಡಿ. ಈ ದೇಶ ಅಂದ್ರೆ ಹೆಂಗಿರ್ತದ ಬಾಯ್ಲೆ ದೇಶ ಅಂದ್ರ ಆಗು ಅಲ್ಲಿ ಆ ಊರ್ವರಗ ಗುಡ್ಡ ಐತಲ್ಲ ಅದ್ ರಾಜಿ ಆ ಕಡೆ ಇರ್ತದಲ್ಲಿ ಹಿಮಾಲಯ ಚಿಡಿ ಚಿಡಿ ಹಿಮಾಲಯ ಅಂತಾರಲ್ಲಿ ಅಲ್ಲಿ ಹೋಗಿ ನಾವು ದೇಶ ಕಾಯ್ಬೇಕು. ಅಲ್ಲಿ ಹೋಗಿ ಕಾದ್ರೆ ದೇಶ ಕಾದಂಗ ಮುಂದಿನ ನನಗೆ ಅಲ್ಲ ದೇಶ ಅಲ್ಲೇ ಅಂತೀರಿ ಅಲ್ಲಿಗೆ ಹೋಗಿ ಕಾಯ್ಬೇಕು ಅಂತೀರಿ ಮತ್ತ ಇವ್ರು ಇಲ್ಲೇ ಮಾಡಕತ್ತೆ ಸುಮ್ಮತೀರೋ ಇಲ್ಲೋ ಎಲ್ಲ ಇದೆ ಚಾರ್ಜ್ ತಗೊಂಡು ತೆರಿಗೆ ಹೊಡಿಬೇಕಂತ ನೋಡಿ ಮತ್ತ ಈ ದೇಶಕ್ಕೆ ನಾವೇನಾದ್ರೂ ಕೊಡುಗೆ ಕೊಡ್ಲೇಬೇಕು. ಸ್ನೇಹಿತರೆ, ನಾವು ಏನಾದ್ರೂ ಮಾಡೋ ಮುಂಚೆ ನಮ್ಮ ಈ ದೇಶದ ಇತಿಹಾಸವನ್ನು ತಿಳ್ಕೋಬೇಕಾಗ್ತದ. ಎಷ್ಟೊಂದು ಶ್ರೀಮಂತ ರಾಜರು ಇಲ್ಲಿ ಆಳ್ವಿಕೆ ಮಾಡ್ತಿದ್ರು ಅನ್ನೋದು ನೀವೆಲ್ಲ ತಿಳ್ಕೋಬೇಕಾಗ್ತದ. ಹೌದಣ್ಣ, ನಾನು ಕೇಳಿನಿ ಮಧ್ಯ ವೈಡೂರ್ಯ ಮುತ್ತು ಅವಳಗಳನ್ನ ಹಾಗೆ ರಸ್ತೆ ಬದಿ ಕುತ್ಕೊಂಡು ಆಡೋದು ಕೊಟ್ಟಿದ್ರಂತೆ. ಹೌದಾ? ಹೌದು ವಿರೂಪಾಕ್ಷಿ. ಆದರೆ ಈ ಕಜಲಿ ಕೋರಿ ಯಾರ್ಯಾರೋ ಬಂದು ನಮ್ಮ ಈ ದೇಶದ ಕೊಳ್ಳೆ ಹೊಡೆದು ನಮ್ಮ ಅಕ್ಕ ತಂಗಿಯರ ಮೇಲೆ ಅತ್ಯಾಚಾರ ಮಾಡಿದ್ರು, ನಮ್ಮ ಜನಗಳನ್ನ ಮತಾಂತರ ಮಾಡಿದ್ರು. ಅವರು ಮಾಡಿದ್ದು ಒಂದ ಎರಡ ಮೂರ. ಆ ಸಾಮಿ ಮಕ್ಕಳನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಅದೇನ್ ರಮೇಶ್ ಅಷ್ಟೊಂದು ಅನ್ಕತ್ಯ ಕಸಿ ಅಂತೆ ಕೋರಿ ಅಂತೆ ಅವ್ರು ನಾವೇ ನೋಡಿದ್ರು. ನೀವಾದ್ರೂ ನೋಡಿದ್ರಪ್ಪ? ಇಲ್ಲ. ಹೋಗ್ರಿ ರಮೇಶಣ್ಣ, ಈಗ ಅವ್ರು ಕೊಳ್ಳೆ ಹೊಡ್ತಾರೆ ಅಂತಾನೆ ಒಪ್ಕೊಳ್ಳೋಣ. ಈಗ ಅದನ್ನೆಲ್ಲ ತಗೊಂಡು ನಾವೆಲ್ಲ ಏನ್ ಮಾಡ್ಬೇಕು? ಯಪ್ಪ ಶಕ್ತಿ, ನೀನೇನು ಮಾಡಬೇಡ, ಮಿಕ್ಕೊಂಡು ಸಾಕು. ನೀವು ಒಂದು ರಮೇಶಣ್ಣ ಆ ಕಲ್ಸಿ ಆ ಕೋರಿ ಯಾರೇ ಇರ್ಲಿ ಎಲ್ಲೇ ಅಡಿಕೊಂಡಿರ್ಲಿ ಹುಡುಕೊಡೋ ಕೊಟ್ಟು ಒಂದು ಮೈಕ್ ಒಂದು ಮಾಡೋದ್ರೊಳಗ ಇನ್ನೊಂದು ಚಾಲು ಒಂದಾರು ಹೇಳೋ ಬಂದಿನ್ಯಾಗ ಕೇಳಲಿ ರಮೇಶಣ್ಣ ಮಾತಾಡು. ಸ್ನೇಹಿತರೆ, ಯುದ್ಧರಾಗಿದ್ದರೆ ನಮ್ಮ ದೇಶದ ಗುಡಿ ಗುಂಡಾರ ಗುಡಿಸಿ ಹಾಕಿ ಭವ್ಯ ಸಂಸ್ಕೃತಿಯನ್ನೇ ಹಾಳು
ತಾತಕ್ಕೆ ಪಾಕಿಸ್ತಾನದಲ್ಲಿ ಸಂಬಂಧಿಕರು ಇದ್ರು ಏನಪ್ಪ, ಅದಕ್ಕೆ ಯಾವ್ದಾದ್ರು ದೇಶನೇ ಕತ್ತರಿಸಿ ಅವ್ರು ಕೊಟ್ಬಿಟ್ಟವ್ರೆ ಅಂತೀನಿ. ಈ ಗಾಂಧಿ ಮುದ್ದೆ ಬರ್ತಿದ್ರ ನಮ್ಮ ರಾಜಕಾರಣಿಗಳು ಎಷ್ಟ ಬಾಳು ಅಂತೀನಿ. ಪಾಪ ಅಂತಂದ್ರ ಒಂದೊಳ್ಳೆ ಗುಳು ಮಾಡ್ತಿದ್ರ. ಈ ಸರ್ಕಾರಿ ಕಚೇರಿ ಗಾಂಧಿ ಮುದ್ದೆ ಕೊಡಬೇಕಾಗಿರ್ತಾರೆ. ಅಷ್ಟು ತಿಳಿದಿಲ್ಲ ನಿಂಗ. ಇದಕ್ಕೆ ಹಾಕಿರ್ತಾರೆ ಅಂದ್ರೆ ಗಾಡಿ ಮೇಲೆ ಗಾಡಿಗೆ ಆ ಗಾಂಧಿ ಮಾಡಿದ ಎಡವಟ್ಟಿಂದಾಗಿ ಕಾಶ್ಮೀರದಾಗೂ ಈಗಲೂ ಈ ಕ್ಷಣಕ್ಕೂ ನಮ್ಮ ಜನ ಕಷ್ಟ ಅನುಭವಿಸಕತ್ತಾರ. ಹೌದು ರಮೇಶಣ್ಣ, ಮೊನ್ನೆ ನಮ್ಮ ಮೈದೂರು ಸೇಡ್ ಸಾಹೇಬರು ಹೇಳ್ತಿದ್ರಲ್ಲ, ಕಳೆದ 3 ವರ್ಷದೊಳಗ ಜಮ್ಮು ಕಾಶ್ಮೀರದಾಗ 1,993 ಜನ ನಮ್ಮನ್ನ ಕೊಲೆ ಮಾಡ್ಯಾರ ರಮೇಶಣ್ಣ. ನಾವು ಸುಮ್ಮನಿರ್ಬಾರ್ದು ರಮೇಶಣ್ಣ. ಅಲ್ಲದೆ ಅದೆಲ್ಲ ಕರೆಕ್ಟ್ ಹೇಳ್ತಾನೆ ಅವ. ಸುಮ್ಮನೆ ಮಗನದು ಅವ್ರಿಗೆಲ್ಲ ತಿಳಿಸುತ್ತಿದ್ದಾರೆ. ಆದ್ರೂ ಅದೆಲ್ಲೋ ನಡೆದಂತಂದು ಇರ್ಬೇಕು ಹೇಳ್ತಾರೆ ನೋಡ್ಬೇಕ. ಯಾರು ಹೇಳಿದ್ರು ಅಲ್ಲೆಲ್ಲೋ ನಡೀತವ ಅಂತ? ಇಲ್ಲೂ ನಡೀತವ, ಈ ಕ್ಷಣಕ್ಕೂ ನಡೀತವ. ದಿನೋ ಪೇಪರ್ ಓದ್ತಿರೋದಿಲ್ಲೋ, ನೌತಿರೋ ಯಾಕೆ ನಡೀತವ, ಗೋ ಅಂತ ಎಷ್ಟು ನಡೀತವ. ಆ ಸಾವಿರ ಹುಡುಗರು ನಮ್ಮ ಹಿಂದೂ ಹುಡುಗಿರನ್ನ ಹುಡುಕಿ ಯಾಕೆ ಪ್ರೀತಿ ಮಾಡ್ತಾರ? ಸಾವಿರ ಈಗಲೂ ಗಂಟೆ ಮಕ್ಕಳನ್ನ ಯಾಕೆ ಕಟ್ತಿರೋದು ನೀವೆಲ್ಲ ತಿಳ್ಕೋಬೇಕಾಗ್ತದ. ಅದೇನ್ ರಮೇಶಣ್ಣ ನೀನು ಅವ್ರಂದ್ರೆ ನಿಮಗೆ ಕಾಸು ಇನ್ನೊಂದು ನೀವು ಓಡ್ತಾಯ್ತಪ್ಪ. ಈಗ ಕಣ್ಣನೆ ನಾವು ಇವತ್ತಿನ ತಿನ್ನಕತ್ತಾರ ಇಲ್ಲ, ಅವ್ರು ಅಜ್ಜ ಮುಂದೆ ಕಾದು ತಿನ್ಕೋತ ಬಂದಾರ. ಈ ಕುಂಕುರು ಅಂದ್ರೆ ಮುಟ್ಟಾರ ಅವರು. ಅವ್ರಲ್ಲಿ ನಮ್ಮವರೇ ತಿನ್ನಕತ್ತಾರೆ. ಅದಕ್ಕೇನಂತೀರಿ? ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ. ನೀನು ಎಲ್ಲದಕ್ಕೂ ಅಧಿಕಾರ ಹಾಕುದೇ ಆಯ್ತು. ಸ್ವಲ್ಪ ಶಾಲೆಗಳನ್ನು ಕೇಳು. ಹೌದು, ರಮೇಶಣ್ಣ ಹೇಳೋದು ಕರೆ ಐತಿ. ಇನ್ನಾದ್ರೂ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗೈತಿ. ದೇಶ ದ್ರೋಹಿಗಳ ಪಾಲಾಗುತ್ತಿರುವ ಈ ಅಖಂಡ ಹಿಂದೂಸ್ತಾನವನ್ನ ಮತ್ತೆ ಕಟ್ಟಬೇಕಾಗೈತಿ. ನಮ್ದು ಪವಿತ್ರ ಸಿಂಧು ಸಿಂಹಜರ ದೇಶ. ಇದು ಸಿಂಹಗಳ ನಾಡಾಗಿ ಮಾತ್ರ ಉಳಿಬೇಕಾಗೈತಿ. ಉಳ್ಸೋದೇನ್ ಬಂತು ವೀರಣ್ಣ, ನಾವಿರೋ ಗಂಟ ನಮ್ದೇ ದೇಶ. ಅದ್ಯಾವ ನನ್ ಮಗ ಬರ್ತಾನೆ ನಾನು ನೋಡ್ತೀನಿ. ಒಬ್ಬೊಬ್ಬ ಕಟ್ಟಡಿಸ್ತೀನಿ. ಎಲ್ಲ ಹಂಗಂದ್ರೆ ಮುಸ್ಲಿಮ್ರು ಕ್ರಿಶ್ಚಿಯನ್ರು ನಮ್ಮ ದೇಶದವ್ರ ಅಲ್ಲೇನಪ್ಪ? ಏನಣ್ಣ ಇರೋ ಹಿಂಗಂತಾರೆ? ಹಾಗಾದ್ರೆ ನಾನು ನನ್ನ ದೊಡ್ಡ ಕ್ರಿಶ್ಚಿಯನ್ ಯಾರು ಇದ್ದಾರಲ್ವಾ? ಹೌದು, ಮುಸ್ಲಿಮರು ಸೇರಿದಂತೆ ಬೇರೆ ಯಾವ ಧರ್ಮದವರು ಈ ದೇಶದವರಲ್ಲ. ಈ ದೇಶ ಏನಿದ್ರು ಆರ್ಯದವರು. ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟು ನಮ್ಮಲ್ಲಿ ಒಂದಾಗಿ ಬಾಳದಿದ್ರೆ ಅಂತವ್ರು ಬೇಕಾದ್ರೆ ಇರ್ಬೋದು, ಇಲ್ದಿದ್ರೆ ಅವ್ರ ಪಾಲವ್ರು ಕೊಟ್ಟಿದೀವಲ್ಲ, ಆ ಗಾಂಧಿ ದಶೆಯನ್ನಾಗಿ ನಮ್ಮ ಭಾರತ ಮಾತಾಡಿದ ದೇಹವನ್ನು ಕಿತ್ಕೊಂಡವರು ಅವ್ರ ಹೋಗಿ ಅಂತ ತುಂಬಾ ವಿನಯದಿಂದ ಕೇಳ್ತಾ ಇದೀವಿ ಅಷ್ಟೇ. ಓಹೋ, ಅದೆಂದಾಗೆ ಹೇಳ್ತೀನಿ. ಈ ದೇಶದವರಲ್ಲ ಅಂತ ಕಳ್ಸಿಕೊಟ್ಬಿಟ್ರೆ ಆ ದೇಶದವ್ರನ್ನ ಬರ್ರಿ ಅಂತ ಕೈ ಮುಕ್ಕೊಂಡು ಒಳ ತಗೊಂಡ್ಬಿಡ್ತಾರೇನೋ. ನಂಗೆ ಯಾಕೆ ಸರಿ ಅನ್ಸೋದು ಬಿಡ್ಲೆ. ಇದಕ್ಕೆ ಹೇಳ್ತೀನಪ್ಪ ಅಂದ್ರೆ, ನಾವು ಅಲ್ಲ ಬಕ್ಷಿ ದಿನ ಕುರಿ ಕಾಯ್ತೀವಿ, ಒಂದೇ ತಟ್ಟೆಲಿ ಊಟ ಮಾಡ್ತೀವಪ್ಪ. ಈಗ ನಮ್ ದೇಶದವರಲ್ಲ ಅಂದ್ಬಿಟ್ರೆ ಯಾಕೋ ಆಗುದಿಲ್ಲ ಹೋಗೋದಿಲ್ಲ ಅನ್ಸಕತೈತಿ. ಬ್ಯಾಡ್ ಬರ್ರಲೆ, ನಾವು ಹೋಗೋಣ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ತಂದಿಕ್ಕಿ ತಮಾಷೆ ಮಾಡೋ ತರ ಕಾಣ್ತೈತೆ. ಹೇಳೋದೆಲ್ಲ ಒಪ್ಕೊಳ್ಳೋದು ಅಷ್ಟೇ. ನಂಬಬೇಕು ಅಂತ ನಾನು ಹೇಳಿದೆ. ಸ್ನೇಹಿತರೆ, ನೀವುಗಳು ನಮ್ಮ ಜೊತೆ ಇರಿ. ಸತ್ಯ ಏನದು ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಹೌದು, ದೇಶದಿಂದ ಓಡಿಸ್ಬೇಕಂತ ನಾವೇನು ಹೇಳ್ತಾ ಇಲ್ಲ. ಸತ್ಯ ಗೊತ್ತಾಗ್ಬೇಕನ್ನೋದಷ್ಟ ನಮ್ಮ ಉದ್ದೇಶ. ಉಳಿದದ್ದು ನಿಮಗ್ ಬಿಟ್ಟಿದ್ದು. ಅದನ್ನ ಏನು ಹೇಳ್ಬೇಡಿ ನೀವು. ಹೇಳೋದನ್ನೆಲ್ಲ ಒಳ್ಳೆ ಮಾತಾಡ್ರಿ. ಸತ್ತ ಕೆಲಸ ಅಷ್ಟೇ ಬಂತು. ಈ ತರ ತಲೆ ಬಿಟ್ಟು ತುಂಬ ಕೆಲಸ ಮಾಡಬೇಡಿ ನೀವು. ಬಾಯ್ ಹೋಗೋಣ. ಇಂಥವ್ರಿಂದ ಈ ದೇಶ ಹಿಂಗಿರೋದು. ಈ ದೊಡ್ಡ ಸುಳೆ ಮಕ್ಕಳು ಊರಾಗ ಸಾಬ್ರಬ್ಬ ಮೇಲೆ ಬರಕತ್ತಾರ. ಅದನ್ನ ನಾವು ಹೇಗಾದ್ರೂ ಮಾಡಿ ತಡಿಬೇಕು ರಮೇಶ್ ಬಾಯ್. ಹಿಂಗ್ ಮಾಡಿದ್ರೆ ಹೆಂಗಣ? ಎಲ್ರು ಮಲಿಕೊಂಡಿದ್ದಾಗ ಒಬ್ಬೊಬ್ರು ಗುಡಿಸ್ಲಿಗೆ ಹೋಗಿ ಬೆಂಕಿ ಹಚ್ಚಿಬಿಟ್ರೆ ಶಂಕರ, ಬೆಂಕಿ ಇಡೋ ಅವಶ್ಯಕತೆ ಏನೂ ಇಲ್ಲ. ನಾಳೆ ಹೆಂಗಂದ್ರು ಅವರು ಇದೇ ಸಾಲಿಗುಡಿ ಅಂಗಳಕ್ಕ ಹೆಜ್ಜೆ ಆಡಕ್ ಬರಲೇಬೇಕು. ಆದ್ರ ನಾವು
ಇಲ್ಲಿ ಬೈಠಕ್ ಮಾಡೋದು. ಆ ಹರಿ ಬ್ರಹ್ಮ ಬಂದ್ರು. ಈ ಜಾಗ ನಾವು ಬಿಟ್ಕೊಡೋದು ಬೇಡ. ಬರಬ್ಬರೇ ಚಂದ ನೋಡಿ ನಿಮ್ಮ ಮಕ್ಕಳು ಹಂಗ ಮಾಡನ್ರಿ. ರಮೇಶ್ ಅಣ್ಣ, ನಾವಿಲ್ಲಿ ದೇಶ ನಾಡು ಅಂತ ಏನೇನೋ ಮಾತಾಡಕತ್ತೀವಿ. ಆದ್ರ ಆ ಅಡವಿ ಸಾವಿನ ನನ್ನ ಮಕ್ಕಳು ನಮ್ಮೂರಾಗ ನಮ್ಮ ಮಂದಿ ಹೆಣ್ಮಕ್ಳು ಕೂಡ ಚಕ್ಕಂತ ಆಡ್ಲಕತ್ಯಾರ. ಇದಕ್ಕೇನಂತೀರಿ ನೀವು? ಯಾರು ಆ ಸರೋಜಮ್ಮನ ಮಗಳು ಕಸಿ ಸುದ್ದಿ ಹೌದಲ್ಲ? ಅವಳ ವಿಷಯ ಯಾರಿಗೆ ಗೊತ್ತಿಲ್ಲ ಹೇಳು? ಇಡೀ ಊರಿಗೂರೇ ಮುಕ್ಳಿ ಬರ್ಕೊಂಡಾಗತ್ತಾರ. ಹೌದು, ಆ ಬೋಸುಡಿ ಮಗ ರಫೀಕುನ್ ಕೂಡ ಹೌದಲ್ಲ. ಸಜ್ಜಿ ಮುಂದ ಕಣ್ಣಿ ಗಿಡದ ಸಾಲಾಗ ನಿಂತು ಚಿಕ್ಕ ಚಕ್ಕ ಆಡೋದು ನಾನು ನೋಡಿದ್ರೆ ಅಲ್ಲೇ ಕಚ ಕಚ ಕಡ್ದು ಬಿಡೋಣ ಅಂತಿದ್ದೆ. ಆಡ ನನ್ನ ಮಗನ್ ಚಪ್ಪಳಿ ಮನ್ಯಾಗ ಬಿಟ್ಟು ಬಂದಿದ್ದೆ. ನೆನಪು ಮಾಡಿ ಬಹಳ ಚಲೋ ಮಾಡಿದ್ರಿ. ಆದ್ರ ಈಗ ಏನಿದ್ರು ನಮ್ಮ ಹೆಚ್ಚಿನ ಗುರಿ ಈ ಹಳೆಯಪ್ಪನ ತಡಿಬೇಕಾಗದ. ಆಮೇಲೆ ಏನಿದ್ರು ಆ ತುರ್ಕು ನೌಕೆ ಬಗ್ಗೆ ಮಾತಾಡೋದು. ಇನ್ನೊಂದು ವಿಷಯ ಸ್ನೇಹಿತರೆ, ನಾಳೆಯಿಂದ ನಮ್ಮ ಯುಗ ಪುರುಷೋತ್ತಮನ ಫೋಟೋ ಮುಂದೆ ನಿಂತು ವ್ಯವಸ್ಥಿತವಾಗಿ ಹೈಟೆಕ್ ಮಾಡೋದು. ದೇಶದ ತುಂಬ ರೈತರು ಸೇರಿ ಕ್ರಾಂತಿಯ ಮಾಡಿದರ ರೈತರು ಕಣ್ಣೀರ ಸುರಿಸಿದರ. ಇನ್ನೂ ಅದ ಚಿಂತೆ ಬಂದಿಲ್ಲ, ನೀನು ಕೈ ಮುಗಿತಿಲ್ಲ ಅಪ್ಪ, ಚಿಂತೆ ಮಾಡ್ಬಿಡು. ಬೇಕಾರ ನಮ್ಮ ಅಪ್ಪಗೆ ಹೇಳ್ತೀನಿ ನಾನು, ನೀನು ನಮ್ಮನೇಲಿ ಕೊಡ್ತಿ ಕುಂದ್ರ ನಮ್ಮ ಅಪ್ಪ ನಮ್ಮ ಊರ್ ಬ್ಯಾರೆ ದೇಶ ಕಳ್ಸಿ ಅಯ್ಯೋ ಹಾಟಿಗುಣ, ಅಪ್ಪ ಈ ಬಗ್ಗೆ ನೀನು ಒಂದು ಸುದ್ದಿ ಹೇಳಪ್ಪ. ಏನಂತ ಬಂದ್ರಾಗ್ಲಿ ಭಾಳ ಸೂಕ್ಷ್ಮ ನಮ್ಮ ಫಕೀರ. ನೀವೇನಾದ್ರು ಅಂದ್ರೇನು? ಅವಂಗ ಯಾರು ಏನಂತಾರಪ್ಪ? ಅಕ್ಕ ಏನೋ ಗಮ್ಮನ್ನ ವಾಸನೆ ಬಂದೈತೆ, ಏನೋ ತಂದಿದ್ದೀನೋ? ಇಲ್ವಲ್ಲ. ಯಾಕ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀನ್ ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕು. ಕೇಳುವಂತ ಮೊದ್ಲೋಗಿ ನಿಮ್ ರಫೀಕ್ ಬೈ ಕರ್ಕೊಂಡ್ ಬರ್ತೀಯಾ? ಯಾಕ ಅವಂಗೂ ದೇಶ ಬಿಟ್ಟು ತೋರಿಸ್ತಾರ? ಹಂಗಲ್ಲ ಮಾರಯ್ಯ, ಹವ ಹೋದ್ರ ಅವ್ನ್ ಕೂಡ ನಾನು ಹೋಗ್ತೀನಿ ನೋಡಿಲಿ. ಏನ್ ತಂದೀನಿ ಅಂತ? ಇವತ್ ನಮ್ಮ ಓಣಿಯಾಗ ಕುರಿ ಕಡ್ದು ಮಟನ್ ಕೈಮಾ ಮಾಡಿದ್ರು. ನಿಮ್ಗ ರಫೀಕ ತಿನ್ಸೋಡು ಅಂತ ಅನ್ಕೊಂಡೆ ಗಮ್ಮತ್ತ ವಾಸನೆ ಬಂದಿದ್ದಾರ ಅಂತ. ಅಕ್ಕ ಹಂಗೆ ಅಲ್ಲ ಸಾರು ನಡೆಯೋದೆ ನಿಂಗ ತಂದಿರೋದು ತಿನ್ನೋದಂತ ಹೇಳು. ಯಾಕ ಇಲ್ಲ ಸ್ಪಾಟ್ ಆಗಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ರಫೀಕ್ ಬೈಯಾಗ ಯಾಕೆ ಕೊಡ್ಬೇಕು? ಕೋಡಿ ಕೊಡೆ ಕೋಡಿ ಸಣ್ಣವರಾಗೆಲ್ಲ ಕೇಳಂಗಿಲ್ಲ. ಹೋಗು ಸಾರು ಆರೋಗ್ತೈತಿ. ನೀನೊಂದ ನಾವು ಹೋಗ್ತೀನಿ. ರಫೀಕ್ ಬೈ ಅಕ್ಕ ಕರೀತಾರ. ನೀನಂತ ಬಂದ್ರಿ ಅಕ್ಕ, ಮೊನ್ನೆ ಸಾಲ್ಗುಡಿಯಾಗ ಸಭೆ ಮೀಟಿಂಗ್ ಇತ್ತಲ್ಲ, ಆಗ ರಮೇಶ್ ಅಣ್ಣ ಮುಸ್ಲಿಮ್ನವ್ರು ನಮ್ಮ ದೇಶದವರಲ್ಲ, ಅವರೆಲ್ಲ ಈ ದೇಶ ಕೊಳ್ಳೆ ಹೊಡೆದ ದೇಶದ್ರೋಹಿಗಳು ಅಂತ ಏನೇನೋ ಭಾಷಣ ಮಾಡ್ತಿದ್ದಾರ. ಆವಾಗಿನೇ ಬಗ್ಗೆ ಒಳ್ಳೆ ಉಸಿರುಗಾಡಕತ್ತಾನ. ಹಲ್ಕಟ್ ಬಾಡಿಯಾಗಳು ಈ ದೇಶ ಇರೋರ ಅಪ್ಪದತ್ ಮಾಡಾರೇನು? ದೇಶದ ಬಗ್ಗೆ ಮಾತಾಡಕ ಅವ್ರೆಷ್ಟ ಟೆಂಡರ್ ತಗೊಂಡಾರೇನು? ಅಂತಲ್ಲ ನಾಳ ಎಲ್ರು ಸಾಯವ್ರ, ಅವ್ರು ಸಹಿತ ಸತ್ಮಗ ದೇಶ ಬಿಟ್ಟು ಹೋಗಬೇಕು. ಈ ಸುದ್ದಿ ಊಟಗ ಬೆಂಕಿ ಹತ್ಕೋತೈತಿ. ಒಂದ್ ಸಣ್ಣ ಕಬರ್ ಆದ್ರೂ ಆಯ್ತಿಲ್ಲ ಮತ್ತೆ ಹುಡುಗ. ಅಷ್ಟೇ ಅಲ್ಲ ಅದೇನೋ ಉಸಿರು ಹುಡುಗರು ಹಿಂದೂ ಹುಡುಗಿರು ಕೂಡ
ಲೌಚಿದ್ ಅಂತಾರಲ್ಲ ಅದ್ ಮಾಡ್ತಾರಂತಕೋ. ಲವ್ ಜಿಹಾದ್ ಹೌದಿಲ್ಲ? ಅದೇ ನೋಡಕೋ, ನಂಗೆ ಅದನ್ನಕ್ ಬರ್ಲಿಲ್ಲ. ನನ್ನ ಚಿಕ್ಕ ಇಂಥವ್ರಕ ಯಾರು ಯಾರನ್ನಾದ್ರೂ ಪ್ರೀತಿ ಮಾಡ್ಬೋದಂತ ಕಾನೂನ್ ತಗ ಇವ್ರೇ ನಂಗೆ ಹೇಳೋದು ಬದ್ನೆಕಾಯಿ. ಬರ್ಲಿ ನೋಡ್ಕೋತೀನಿ ಅವ್ರನ್ನ. ಏನ್ ಮೇಡಮ್ ಅವರು ಕೋಟಿಂದ ಇವತ್ತು ಬಂದ್ರಿ ಅಂತ ಇವತ್ತೇನ್ ಸ್ಪೆಷಲ್ ತಂದ್ರಿ? ತನ್ ಕೈಮಾ ಅಂದಾಗ ಈ ಸಲ ಚಲೋ ಪಾಸ್ ಆಗೋದಂತೂ ಗ್ಯಾರಂಟಿ. ಪಾಸ್ ಆಗಿ ಕೆಲಸ ಸಿಕ್ಕಿದ ತಕ್ಷಣ ನೀನು ಹಾಸ್ಕೊಂಡು ಹೋಗ್ತಾ ಇರೋದು. ಹಾಡ್ರಿ ಮೇಡಮ್ ಅವರ ಕಾಲ್ ಉಳಿಸ್ತಾವು. ಯಾಕಂದ್ರ ನಮ್ TVS ಗಾಡಿ ಹತ್ಕೊಂಡು ಹೋಗೋದು. ಎಲ್ಲೋ ಟಿವಿ ಅಲ್ಲ, ನೀವು ದೇಶ ಹೋಗ್ತೀವಿ. ಈ ದೇಶ ನಮ್ದಲ್ವಾ? ನಾವು ಬಂದಿವಿ. ರವಿ ಮಾಮನ್ ಫ್ರೆಂಡ್ ಅಯ್ಯೋ ಮಾರಾಯ, ಈ ದೇಶ ನಿಂದೋ ನಿಂದೋ ನಿಂದೋ. ನೆನೆ ನಿಮ್ಮ ಅಚ್ಚಂದು ಮುಂದ ನಮ್ಮ ಅಚ್ಚಂದು, ಇವತ್ತಿಂದು ನಂದು ಮುಂದ ನಮ್ಮ ಮಕ್ಕಳದು. ಆತಿಲ್ಲೋ ಸರ್ ಕುಂದ್ರಂಗ. ನನ್ ಪ್ರಶ್ನೆ ಅದಲ್ಲ, ನಾವು ಮುಸುಳ್ರು ಈ ದೇಶದವ್ರು ಹೌದಾ ಅಲ್ವಾ? ಏ ಪಕ್ಯ ಹಂಗೆಲ್ಲ ಕೇಳ್ಬಾರ್ದ್ರಿ. ಈ ದೇಶ ಎಲ್ರಿಗೂ ಸೇರಕ್ಕಿಂತ ಶಶಿ ಹೇಳಿಲ್ಲೋ. ನಾವು ಈ ದೇಶನ ಕಳ್ಳತನ ಮಾಡಕ್ ಬಂದ್ ಕಳ್ಳ ಮಕ್ಕಳು ಅಂತ ಬೈದಾರ ಅವರು. ಯಾರಲ್ಲಿ ಹಂಗ ಹೇಳಿದ್ದು? ಆ ರಮೇಶ್ ಹಂಗ ಹೆಂಗ್ ಹೋಗಿಲ್ಲೋ? ಏ ನನ್ನ ಮಕ್ಳಿಗೆ ತಲೆ ಕೆಟ್ಟಿತ್ತಲೇ. 4 ಜನ ಹುಡುಗರು ಬೆನ್ನಿ ಕಟ್ಕೊಂಡು ಊರು ಸುತ್ತಾ ಅಲ್ಲಿ ಸಭಾ ಕಟ್ತೀನಿ ಇಲ್ಲಿ ಸಭಾ ಕಟ್ತೀನಿ ಹಾಳಾಗ್ತಿದ್ದಾರಲ್ಲ. ಅವ್ನ್ ಮಾತು ನಂಬ್ಕೊಂಡು ಶಶಿ ನನ್ನ ಮಕ್ಳು ದೊಡ್ಡ ಜಾಸ್ತಿ ಆಗದ. ಏನಾದ್ರೂ ಮಾಡ್ಬೇಕು ಅವ್ರಿಗೆ. ಮೈ ತುಂಬಾ ನನ್ಸ್ ತುಂಬಿಕೊಂಡಿರೋಕೆ ಏನ್ ಹೇಳ್ತೀರ ರಫಿ? ದೇಶದ ತುಂಬಾ ವಿಷದ ಗಾಳಿನೇ ತುಂಬಿಕೊಂಡಿರ್ಬೇಕಾದ್ರೂ ನಮ್ಮಂತವ್ರಿಗ ಉಸಿರಾಡಕ್ಕೂ ಕಷ್ಟ ಆಗ್ತೈತಿ. ಸರ್ಕಾರ ಬಂದ್ಮೇಲೆನ ಕೋಗಿಲೆ ಕೂಗೋದು, ಅಲ್ಲಿವರೆಗೂ ಕಾಯೋದು ಅನಿವಾರ್ಯ ಅಂತ. ಹೋಗ್ಲಿ ಬಿಡು, ಈ ಹುಡುಗರು ಮುಂದೆ ಅದೆಲ್ಲ ಮಾತಾಡೋದು ಬೇಡ. ನೋಡು ಬಗ್ಗೆ ಹಾಗೆ ಎದುರ್ಕೊಂಡ ನೀ ಸ್ವಲ್ಪ ಸಮಾಧಾನ ಮಾಡು. ಇಲ್ಲೋಡು ಪಕ್ಯ, ನೀನು ದಿನಾ ಸೆಲೆಬ್ರಿಯರ್ನ ಕಾಡ್ಲಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಪದ್ಯ. ನಿನ್ ಜನಾಂಗದಾಗ ಎಲ್ಲಾರ್ಗೂ ಬದುಕಕ್ ಹಕ್ಕೈತಿ ಅಂತ ಸಂವಿಧಾನದಾಗ ಐತಿ. ಇದನ್ನೆಲ್ಲ ನೀನ್ ಚಲೋ ಓದ್ನಲ್ಲಿ ಓದಿ ಶಾಣೆ ಆಗ್ಬೇಕಪ್ಪ. ಈ ಮಾಡಿದಂಗ ಎಷ್ಟು ಬದುಕಕ್ ಹಕ್ಕೈತೋ ನಿಲ್ಲದ ಮೇಲೆ ಅಷ್ಟ ಹಕ್ಕು ನಿನ್ಗೂ ಐತಿ. ತಿಳಿತಿಲ್ಲೋ? ನೋಡು ಪಕ್ಯ, ಮೊದಲ ಪದ್ಯ ಆಗ ಬರೋರು ಮಾತಾಡ್ತಿರ್ತಾರೆ, ನೆನಪಾಯ್ತಿಲ್ಲೋ? ಈ ದೇಶದ ಗಡಿ ಜಾತಿ ಧರ್ಮ ಇದೆಲ್ಲ ನಾವು ಮಾಡ್ಕೊಂಡಿದ್ದಪ್ಪ. ನಾವಿರೋ ಮಟ್ಟ ಅಷ್ಟ. ನಾಳೆ ನಾವೆಲ್ಲ ಒಂದಲ್ಲ ಒಂದ್ ದಿವಸ ಆ ದೇವರಿರೋ ಜಾಗಕ್ಕೆ ಹೋಗೋರ. ಯಾರು ಇಲ್ಲಿ ಊಟ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಆಯ್ತಿಲ್ಲ? ಇದನ್ನೆಲ್ಲ ನೀವು ಸಾರಿಗೆ ಹೋಗ್ಬಾರ್ದು, ತಲೆಗೆ ಹಚ್ಕೋಬಾರ್ದು. ಮಳ್ಯ ನೀವೊಂದಿಟ್ಟು ಪಕ್ಕಿನ ಕರ್ಕೊಂಡು ಮನೆ ಕಡೆ ಹೋಗ್ಬಿಟ್ಟು ಬರ್ತಿತ್ತು. ನನ್ಗೊಂದು ಈಟ್ ಕೆಲ್ಸ ಐತಿ. ಅದು ಆಯ್ತಾ ಮಾಕ್ಳು ಮಾಡಾಕ ಒಂದು ನಮೂನಿ ಒದ್ರಾಕತ್ತದ. ನಾವೊಂದಿಟ್ಟು ನಟಿಗೆ ಹೋಗಿ ಮೇವ್ ಹಾಕಿ ಹಂಗ ಬಂದ್ಬಿಡ್ತೀನಿ. ನಾವು ಬರ್ತೀವಿ, ನೀವು ಮಾತ್ರ ಮನೆಗೆ ಮೇವ್ ಹಾಕಕ್ಕೆ. ಇಟ್ಟಿದ್ರೆ ಮೇವ್ ಹಾಕ್ತಾರೆ. ಯಾಕೆ ಎಲ್ಲ ಹೋಗ್ಬೇಡ, ಇನ್ನು ಬದುಕ್ಬೇಕಂತ ಶಶಿ ನೀ ಇಷ್ಟಕ್ಕೆಲ್ಲ ಬಿಟ್ಕೊಂಡು ಆಗೋದಿಲ್ಲ. ಶಶಿ ಏನೆಲ್ಲ ರಾತ್ರಿ ತಾಜ್ ಮಹಲ್
ಸುತ್ತಾಡ್ಕೊಂಡು ಬರಬಹುದು. ಈ ಕನಸಿನ ಕೋಟೆಗಳು ಯಾವಾಗ ಕುಸಿದು ಬೀಳ್ತವೋ ಹೇಳಕ್ ಬರೋದಿಲ್ಲ. ನಾ ಎಲ್ಲೂ ಇದು ಬರಾಕಿಲ್ಲ. ಅದು ಏನಿಲ್ಲ, ನೀನು ಮುತ್ತು ಕೊಟ್ರಲ್ಲ ನನಗ, ಅದು 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 ಹೇಳ್ತೀನಿ, ಬರಬಾರ್ದು. ಅದು ಹಿಂದೊಮ್ಮೆ ನಮ್ಮ ಪೈಕಿ ಹುಡುಗಿ ಮುಂತಾಜ್ಗೆ ಅದು ಹಂಗಲ್ಲ, ಪೂರ್ತಿ ಹೇಳೋ ಮಟ್ಟ ಕೇಳು. ಈ ಮುತ್ತು ಆ ಮುತ್ತು ಇದು ಬರಾಕನಿಸ್ತಿಲ್ಲ. ಅದಕ್ಕ ಅದೇ ಇವರು ಹೇಳ್ತಿರ್ತಾರಲ್ಲ, ನಿಮ್ ಧರ್ಮದ ಹುಡುಗಿಯಾರು ಹಿಂಗೆ, ನಮ್ ಧರ್ಮದ ಹುಡುಗರು ಹಿಂಗೆ ಅಂತ. ಅದಕ್ಕ ನಾ ಏನೇನೋ ಅನ್ಕೊಂಡ್ಬಿಟ್ಟಿದ್ನಿ. ಇವಾಗ ಗೊತ್ತಾದ್ ನೋಡಿ, ಯಾವ ಧರ್ಮದ ಹುಡುಗಿಯಾರಲ್ಲೂ ಭೇದ ಇಲ್ಲ, ಎಲ್ಲಾ ಧರ್ಮದ ಹುಡುಗಿಯಾರು ಮನುಷ್ಯರು ಅಂತ. ಹೊರಗಣ್ಣು ಮುಚ್ಚಿ ಮುಚ್ಚಿ ಪ್ರೇಮದ ಕಣ್ಣು ಬಿಚ್ಚಿಟ್ಟುಕೊಳ್ಳಿ, ಪ್ರೇಮದ ಕಿವಿ ಬಿಚ್ಚಿ ಬಿಚ್ಚಿ ಹೊರಗಿವಿಯ ಮುಚ್ಚಿಟ್ಟುಕೊಳ್ಳಿ, ಎಲ್ಲವನು ತೋರುವ ಎಲ್ಲವನು ಕೇಳಿಸುವ, ಎಲ್ಲವನು ತೋರುವ ಎಲ್ಲವನು ಕೇಳಿಸುವ ಪ್ರೇಮ ಸಂಗದ ಕಾವ್ಯ ಹೃದಯದಿ ಬರೆದಿಟ್ಟುಕೊಳ್ಳಿ, ಬರೆದಿಟ್ಟುಕೊಳ್ಳಿ. ನಾನಜ್ಜಿ ಶಿವಮ್ಮ ತೋಟಪ್ಪನವರ ಮಗ ವಿರೂಪಾಕ್ಷಿ. ಅಜ್ಜಿ, ನಾವು ಈ ದೇಶದ ಬಗ್ಗೆ ಮಾತಾಡಿ ಬಂದೀವಿ, ಎಲ್ಲರೂ ಗಮನವಿಟ್ಟು ಕೇಳ್ಕೊಬೇಕು. ಅಣ್ಣರ, ಅಕ್ಕರ, ಕಾಕರ, ದೊಡ್ಡಪ್ಪ, ಓ ಭಯ್ಯ, ಕಾಕೋರೆ ಒಂಚೂರು ನನ್ನ ಮಾತು ಕಿವಿಯಾಗ ಹಾಕೋರಿ. ನಾವೇನಿಗೆ ಹಾವಾಡ್ಸಕ್ ಬಂದಿವೆ. ಬಂಧುಗಳೇ, ನಮ್ಮ ದೇಶ ಹಾಳಾಗ್ತೈತಿ, ನಮ್ಮ ಧರ್ಮ ಎಕ್ಕುಟ್ಟೋಗೈತಿ. ನೀವೆಲ್ಲ ದಿನ ಮುಂಜಾನೆ ಹೊಲ ಮನೆಯಾಗ ದುಡಿಯೋದು ಇದ್ದೇ ಇರ್ತೈತಿ. ಇದ್ರ ನಡುವ ನಾವು ಹುಟ್ಟಿರೋ ದೇಶಕ್ಕಾಗಿ ಟೈಮ್ ಕೊಡ್ರಿ, ಇಲ್ಲ ಅಂದ್ರ ಹುಟ್ಟಿರಿ, ಬದುಕ್ತೀರಿ, ತಿಂತೀರಿ, ಸಾಯ್ತೀರಿ. ಅಷ್ಟ ಆಗ್ಬೇಕು ನಿಮ್ ಜೀವನ. ನಾವು ಹುಟ್ಟಿರೋ ದೇಶಕ್ಕ ದೇಶ ಸೇವೆ ಮಾಡಿದ್ರ ಪುಣ್ಯನಾದ್ರು ಬರ್ತದ್ರಪ್ಪ. ಯಾ ಕಡೆ ಹೊರಟಿಯಾ? ನಾವಿಲ್ಲಿ ದೇಶದ ಬಗ್ಗೆ ಅವಾದ ಬಂಬಡಿ ಹೊಡ್ಕೊಂತಿದೀವಿ. ಎಲ್ಲ ಹೊಟ್ಟೆ ತಮ್ಮ ಅಲ್ಲಾಡ್ಕೊಂಡು ತಡ್ಕೊಳಕ್ ಆಯ್ತಾ ಒತ್ತರಿಸ್ಕೊಂಡು ಅಂದ ಇಲ್ಲಿ ದೇಶ, ಭಾಷೆ, ನೆಲ ಜನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಿನಗೆ ಒತ್ತರಿಸ್ಕೊಳ್ಳೋಣ ಬರ್ಲಿ, ಉತ್ತರಿಸ್ಕೊಳ್ಳೋಣ ಬರ್ಲಿ, ನಿಂತ್ಕೊಳ್ಳೋದೆ ಜಲ ಕೈಯಲ್ಲಿ ಆಯ್ತಾನ, ನೆಲ ಹುಡುಕ್ತಾ ಇದ್ದೀನಿ. ನಾನು ಹೇಳ್ದಂಗೆ ಮಾಡ್ತೀನಿ, ಬಿಡ್ತೀನಿ. ಜೈ ಶ್ರೀ ರಾಷ್ಟ್ರ ರಕ್ಷಕ ಅಂತ ಜೋರಾಗಿ ಹೇಳಿ ನೋಡೋಣ.
ಮಾತೃಭೂಮಿಯ ಬಗ್ಗೆ ಚಿಂತಿಸಬೇಕಾದ ಸಮಯ ಬಂದೈತು. ನಾವೆಲ್ಲರೂ ಈ ತಾಯಿ ಭೂಮಿ ಹುಟ್ಟಿದೀವಿ. ಈ ತಾಯಿ ಭೂಮಿಗಾಗಿ ಕಿಂಚಿತ್ತಾದ್ರೂ ಸೇವೆ ಸಲ್ಲಿಸಬೇಕಲ್ಲ ಸೋದರರೇ. ಗಣ ಏನ್ ಚಂದ ಮಾತಾಡ್ತೀಯಪ್ಪ. ನಿಮ್ಮನ್ನೆಲ್ಲ ಶಾಲೆ ಕಳಿಸಿದ್ದು ಸಾಕಾದ್ ನೋಡ್ರಿ. ಹೌದಪ್ಪ, ದೇವ್ರ ಸಂತ ಧರ್ಮ ಅಂತ ಎಷ್ಟು ಚಂದ ದೊಡ್ಡ ದೊಡ್ಡ ಮಾತಾಡ್ತಾವಯ್ಯಪ್ಪ. ನಮ್ಮಪ್ಪ ನನ್ ತನಕ ಸಾಕು. ನೀವ್ ಹೇಳ್ತಾರೆ ಸಾಲಿ ಕಲೀರಿ, ನಾವು ಊರನ್ನೋರು ಪಟ್ಟಿ ಹಾಕಿ ನಿಮ್ಗೆ ಸಾಲಿ ಕಲಿಸ್ತೆ. ಲೇ ಹುಡುಗ್ರ, ದೇಶ ಸೇವೆ ಮಾಡಕ ನಮ್ ಕೈಲಂತೂ ಆಗಿಲ್ಲ. ದನಕ್ಕ ನೀರ್ ಹಾಯಿಸೋದು, ಹೊಲ ಮೇಯಿಸೋದು ಇದೇ ಆಯ್ತು ನಮ್ ಬದುಕ. ಹೊಲದ ಕಡೆ ನೀವು ಸುತ್ತಾರಾಮ್ ಬರಕ್ ಹೋಗ್ಬೇಡಿ, ನಮ್ಗ ಅದಾ ಖುಷಿ ಆಗ್ತೈತಿ. ಕಾಕ ನೀನು ಖುಷಿ ಪಡೋದಿಂದ ಐತಿ, ನಾವ್ ಹೇಳಿದನ ಮೊದಲು ಕೇಳು. ಬಂಧುಗಳೇ, ನಮ್ಮ ಭಾರತ ದೇಶ ಆರ್ಯ ವಂಶಜರ ದೇಶ. ಇಲ್ಲಿ ನಾವು ಮಾತ್ರ ಇರಬೇಕು. ಆದ್ರೆ ನಮ್ಮ ದೇಶದಾಗ ಮುಸುಳ್ರು ಅವ್ರು ಇವ್ರು ಸೇರ್ಕೊಂಡ್ಬಿಟ್ಟಾರ. ಅಲ್ಲ, ಇಲ್ಲಿ ಮುಸುಳ್ರು ಇರಕ ಯಾವುದೇ ಹಕ್ಕು ಇಲ್ಲ ಅಂತೀನಿ. ತಮ್ಮ ಮಾತಾಡ್ತೀನಿ ನೀನು ಹಿಂಗ ಮಾತಾಡಿದ್ರು ನಿನ್ನ ಬಾಯ ಹುಳ ಬೀಳ್ತಾವ್ ನೋಡು. ಮತ್ತ ಅಲ್ಲ, ಮುಸಲ್ರು ನಮ್ ದೇಶದವ್ರು ಅಲ್ಲ ಅನ್ನೋ ನೋಡುವ. ಡೊಂಗ್ರಪ್ಪ, ಹುಸ್ನಪ್ಪ ಇವರೆಲ್ಲ ನಮ್ಮನೆ ಮಕ್ಕಳಪ್ಪ ಅದಾರ. ವ್ಯಾಸದಿಂದ ಅವರು ತಂಬಾಳೆವ ಸುತ್ತಾವ ಚಂದದವಪ್ಪ. ಪಾಪ ಅವನ್ನೆಲ್ಲ ಸೇರ್ತಿಲ್ಲ. ನಮ್ಮ ಮನೆಯಾಗ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾವ. ನಮ್ 10 ಎಕರೆ ಹೊಲ ನೀರ್ಸಾಕ ನಮ್ ಹೆಣ ಬಿತ್ತೋಗಿತ್ತು. ಅವ್ರು ಇದ್ದಿದ್ದಕ್ ನಮ್ ಬಾಳೆ ಗಟ್ಟೆ ಶಾಲಿಗೆ ಹೋಗಿ 4 ಅಕ್ಷರ ಕಲ್ತ್ಕೊಂಬರಿ ಅಂತ ಕಳ್ಸಿದ್ರ ಇನ್ನಾರು ಶಾಲಿ ಕಲ್ತಿದ್ದ. ಇಸ್ಮಾಯಿ ಇಂತ ಹೊತ್ತು ಕೂತಿರ್ತಾರೆ ಅಲ್ಲ, ನಾಳೆಯಿಂದ ನೀವು ಶಾಲಿಗೆ ಹೋಗ್ಬೇಡ್ರಿ. ಹಿಂಗ್ ಮಾಡಿದ್ರೆ ದೇಶ ಸೇವೆ ಅನ್ನೋದಲ್ಲಿ ದೇಶಕ್ಕ ಬೆಂಕಿ ಅಂತ ಕೆಲಸ ನಾ ಹೇಳೋ ಮಾತನ್ನ ಪೂರ್ತಿ ಕೇಳ್ರಿ ಮೊದ್ಲು ಅಂತ. ಈ ಮಾತನ್ನ ನಾನು ಹೇಳ್ತಿಲ್ಲ, ನಿಮ್ಗೆಲ್ಲ ನಮ್ಮ ಮೈತೂನ್ ಸೇಠ್ ಅಣ್ಣನವರ ಭಾಷಣ ಕೇಳಿಸ್ಬೇಕು. ಅಷ್ಟು ಅಗ್ರಿಲ್ಲ ತಿಳ್ಕೊಳ್ರಿ ಸಾಬ್ರು. ಇವ್ರು ಏನ್ ಮಾಡ್ಯಾರ ಗೊತ್ತಾನು? ನಮ್ಮ ದೇಶದ ಸಾವಿರಾರು ಗುಡಿ ಗೋಪುರಗಳನ್ನ ನೆಲಸಮ ಮಾಡ್ಯಾರ. ನಮ್ಮ ಸಂಪತ್ತುಗಳನ್ನ ಆನೆ ಅಂಬಾರಿಗಳ ಮೇಲೆ ಹೇರ್ಕೊಂಡು ಹೋಗ್ಯಾರ. ಸಾಧಕ ಈಗ ಹೊಸ ರಾಗ ಬೇರೆ ತೆಗ್ದಾರ. ಲವ್ ಜಿಹಾದ್ ಅಂತ ಹೇಳಿ ನಮ್ಮ ಮಂದಿ ಹೆಣ್ಮಕ್ಳು ಕೂಡ ಚಕ್ಕಂದ ಆಡ್ಲಕತ್ಯಾರ. ಅಷ್ಟು ಸಾಧಕ ನಾವು ಕೂತ್ಸೋ ಗೋಮಾತೆನ ತಿರುಗಾಡ್ರು ಅಂದ್ರು ತಿಲ್ಲಕತ್ಯಾರ. ಅಂತವ್ರ ಅಲಯಬ್ಬನ ಆಚರಣೆ ಮಾಡ್ಬೇಡ್ರು ಅಂದ್ರು ಕೇಳಂಗಿಲ್ಲ. ನೀವು ಆಚರಣೆ ಮಾಡಕ್ ಕೊಟ್ಟಿರಿ. ಅವ್ರು ದೇವ್ರ ಸಹಿತ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಲಕತ್ತೀರಿ. ಅಪ್ಪ ಜನ ನೀವು ಇಟ್ಕೊಂಡಿವಿ. ಏನೀಗ ತಮ್ಮ ಹ್ಯಾಂಗೂ ಊದಿನ ಕಡ್ಡಿ ಹಚ್ಚಿರ್ತೀವಿ, ಬೆಳಗೋ ಕೈಲಿ ಎಲ್ಲಾ ದೇವ್ರನ್ನು ಬೆಳಗ್ತೀವಪ್ಪ. ಅಲ್ಲೋ ಅದು ಬಿಡ ಹೋಗ್ಲಿ. ಇವರೆಲ್ಲ ಯಾವಾಗ್ಲೂ ಲವ್ ಜಿಹಾದ್ ಅಂತ ಪಡ್ಕೊತಾ ಇರ್ತಾರಲ್ಲ, ಇವ್ರು ದೊಡ್ಡಪ್ಪ ಆ ಸುಕ್ಸ ಮಗಳನ್ನ ಇಟ್ಕೊಂಡವನಲ್ಲ. ಸುಮ್ನೆ ಇಲ್ಲ, ಇವ್ರು ಅವ್ರು ಇಟ್ಕೊಂಡಾರ, ಅವರು ಇವ್ರು ಇಟ್ಕೊಂಡಾರ. ಯಾರು ಇಟ್ಕೊಂಡ್ರು ಹೆಂಗೋ ಬದುಕ್ತಾರಪ್ಪ. ನಿಂದ ನೀ ನೋಡ್ಕೊಂಡ್ರೆ ಊರಲ್ಲಿರೋದೆಲ್ಲ ಮಾತಾಡ್ತಾನ. ಹೋಗ್ಲಿ ಬಿಡು ವೀರಣ್ಣ, ಇಂಥವ್ರಿಗೇನಿಲ್ಲ. ನಮ್ಮ ದೇಶ ಹಿಂಗಾಗಿದ್ದು ಇವರಿಗೆ ನಾವು ಬುದ್ಧಿ ಕಲ್ಸಕ್ಕಾಗೋದಿಲ್ಲ. ಆದ್ರೆ ಒಂದು ಮಾತ ನೆನಪಿಟ್ಕೊಳ್ಳಿ, ಈ ಊರಾಗ ಮೂಸಾದರಿಗೆ ಒಂದು ದಾರಿಗೆ ತರೋ ತನಕ ನಾವು ನಿಂತಲ್ಲಿ ನಿಂದಲ್ಲ, ಕುಂತಲ್ಲಿ ಕುಂತಲ್ಲ. ಇದು ನಮ್ಮ ಪ್ರತಿಜ್ಞೆ ಐತೆ. ವಿರೂಪಾಕ್ಷಣ್ಣ, ಸತ್ರೆ ಸ್ವರ್ಗ, ಇದ್ರೆ ರಾಜ್ಯ. ಅದ್ಯಾವ ನನ್ನ ಮಗ ಗೊತ್ತ ನಾನು ನೋಡ್ತೀನಿ. ಒಬ್ಬೊಬ್ಬರು ಹುಟ್ಟಾಡಿಸ್ಬಿಡ್ತೀನಿ. ಮನುಷ್ಯತ್ವವ ಮಾರಿ ಮಾರಿ ಧರ್ಮವನ್ನು ಕೊಂದರು. ಮನುಷ್ಯತ್ವವ ಮಾರಿ ಮಾರಿ ಧರ್ಮವನ್ನು ಕೊಂದರು. ಮನಗಳನ್ನು ಕೆಡವಿ ಕೆಡವಿ ಮಠಗಳನ್ನು ಕಟ್ಟಿದರು.
ನರಸ್ಯ ತನ್ನ ಆಕಳನ್ನ ಆ ಕಟ್ಟಕ್ ಸಾಮಿ ಮಾರೋ ಸಲುವಾಗಿ ಈ ಕಡೆ ಕರ್ಕೊಂಡು ಬರ್ಲಕತ್ತಾರ. ನೋಡ್ರಿ ನಾವೆಲ್ಲರೂ ಆ ಕಟ್ಟಿ ಮಳೆದಿಂದ ನಿಂತ್ಕೊಂಡು ನೋಡಬೇಕು. ಲಕ್ಷ್ಮಿ ಮಾಡ್ಬೇಡ ಅಂದ್ರು ಕೇಳಲ್ಲ ನೀನು. ನಂಗಾರ ಕೊಟ್ಬಿಡು, ನಾನ್ ಚೊಪ್ಪಳ ಮಾಡ್ಕೊತೀನಿ. ಮೊನ್ನಿಂದ ಹೇಳಿದ್ದ ಹೇಳ್ತಿಯಲ್ಲೇ ಇಂಟೋ ತನಕ ಸಾಲದು ಇದ್ರ ಮುಂದ ನೀನು ಬಾರ್ದಾಗ್ ಬಿಡ್ತೀಯೇನು? 3 ತಿಂಗಳ ದೋಸ್ತ ಕಡೆ ಎಲ್ಲ ತೋರ್ಸುತ್ತಿ ಅದ್ರ ಏನ್ ಪ್ರಯೋಜನ ಆಯ್ತು? ಹಂಗಾರ ನೀವ್ ಹಾಕ್ಬೇಕು ಮಾಡ್ತೀಯಲ್ಲ, ಅದನ್ನ ತಗೊಂಡಾರ ಅದ್ರ ಗಾಯವಾಸಿ ಮಾಡ್ತಾರೇನು? ಏನು ಇದ್ರ ಕರ್ಮ ಇದು ಅನುಭವಿಸ್ಬೇಕಪ್ಪ. ಈ ಹಾಕ್ಲಾಗಿ ನಮ್ಮ ಮನೆ ಋಣ ಇಷ್ಟ ಆಯ್ತು ಅಂತ ಅಂದ್ಕೊಂಡು ನಾವು ಸುಮ್ಮನಾಗ್ಬೇಕಷ್ಟೇ. ಏನು ನರಸ್ಯ, ಇನ್ನು ಈ ಆಕಳ ಕಾಲ್ಬೇಲಿ ಕಳೆದಿಲ್ಲೇನು? ಸಂತೆ ಕೊಟ್ಟಿರ ಕಾಣ್ತದ? ಓನ್ರಿ ಅಜಾರ ಗುಡಿ ಕೊಟ್ಟಿರೇನ ಅಜಾರ? ಓನಪ್ಪ, ಇವತ್ ಶನಿವಾರ ನೋಡು, ಹನುಮಪ್ಪನ ಗುಡಿಗೆ ಹೋಗಿ ದೀಪ ಹಚ್ಚಿ ಹಂಗೆ ಬರ್ತಾ ಅಲೆ ದೇವ್ರಗಳಿಗೆ ಸಕ್ಕರೆ ಉಳಿಸ್ಕೊಂಡ್ ಬರೋಣ ಅಂತ ಬರ್ತೀವಿ. ಅಜ್ಜ 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 ಅಪ್ಪ ನೀನಾರ ಹೇಳಜ್ಜ, ಆಟ ಮಾಡ್ಬಾರ್ದಂತ. ಹಂಗ ಹೇಳಕ್ ಆಗಲ್ಲ ಮಗ. ಈ ಹೊಟ್ಟಿ ಐತಲ್ಲ, ಹಡಬಿಟ್ಟಿ ಹೊಟ್ಟಿ, ನನ್ನ ಹೊಟ್ಟಿ, ನಿನ್ ಹೊಟ್ಟಿ, ನಿಮ್ಮಪ್ಪನ ಹೊಟ್ಟಿ, ಯಾಕಡ ಹೊಟ್ಟಿ, ಏನಾದ್ರು ಒಂದು ಕೊಟ್ಟಿ ಕೆಲಸ ಮಾಡಿಸ್ತಿದ್ದೈತಪ್ಪ. ಕರೆ ನೋಡಜ್ಜ, ನನಗೂ ಅದಾ ತಿಂತೆ ಇದನ್ನ ಮಾರಕತ್ತಿ ನೋಡು. ಗಟ್ಟಿಯಾಗಿರೋ ಮೇವು ಇಂಡೋ ತನಕ ಸಾಲೋದು. ಹಿಂಗ ಕಾಣ್ ಮುಕ್ಕೊಂಡಿರೋ ದನನ ನಮ್ಮಂತ ಬಡವ್ರು ಹೆಂಗಜ್ಜ ಸಾಕಕ್ಕೈತಿ. ಅಜ್ಜ ಪಕ್ಕೆ ರಾತ್ರಿ ಗೌರಿ ಪಾಪ ಅದನ್ನು ಮಾಡ್ಬೇಕಂತಿದ್ರು. ಈ ಮುದುರು ಆಕಳ ತಿಂತಾರಂತಲ್ಲ, ಅದಕ್ಕಾಗಿ ಮಾಡ್ತಾರಂತ ನೋಡಜ್ಜ. ಇದನ್ನ ನಿನಗೆ ಹ್ಯಾಂಗ್ ತಿಳಿ ಹೇಳ್ಸೋದು ಅಪ್ಪ? ನೀನ್ ನಮ್ಮೂರ್ನಾಗ ನೋಡಿಯೋ ಇಲ್ಲೋ, ಕೆಲವರು ಕುರಿ ಕೋಳಿ ತಿಂತಾರ, ಒಂದಷ್ಟು ಮಂದಿ ದನ ತಿಂತಾರ, ಇನ್ನೊಂದಷ್ಟು ಮಂದಿ ಯಾವ್ದು ಬೇಡ ಅಂತ ಸೊಪ್ಪು ಸರಿ ಹಾಲು ಹೈನು ತಿಂತಾರ. ಅವ್ರವ್ರ ಹೊಟ್ಟಿ, ಅವ್ರವ್ರ ಊಟ, ಯಾರ್ಯಾರಿಗೆ ಏನೇನ್ ರುಚಿಸುತ್ತೋ ಅದನ್ನ ತಿಂತಾರಂತಮ್ಮ. ನೋಡು, ಈ ಭೂಮಿ ಮ್ಯಾಗ ಬದುಕಬೇಕು ಅಂದ್ರೆ ಒಂದು ಜೀವಿ ಇನ್ನೊಂದು ಜೀವಿಯನ್ನ ತಿಂದು ಬದುಕಬೇಕು. ಒಂದು ಜೀವಿಯ ಸಾರ್ಥಕತೆ ಇರೋದೇ ಇನ್ನೊಂದು ಜೀವಿಯ ಉದರದೊಳಗೆ ಇರೋದನ್ನ ತಿಳ್ಕೋಬೇಕಪ್ಪ ನಾವು. ಅಜ್ಜ ದೇವ್ರ ಮೈಯಾಗ ಆಟ ಮೈಯಾಗ ದೇವ್ರ ನೆನ್ಸಿರ್ತಾವು, ಮತ್ತೆ ಇದು ತಿನ್ಬಾರ್ದು ಅಂತಾರ. ಆಟೊಂದು ದೇವ್ರು ಇದ್ರ ಮೈಯಾಗಿದ್ರ ಇದ್ರ ಕಾಲ್ ಬ್ಯಾನಿ ತಡಿಲ, ಇದ್ರ ಕಾಲ್ ಬ್ಯಾನಿ ಕಳಿಬೇಕಿತ್ತಿಲ್ಲೋ ಹೇಳು. ಆದ್ರೆ ಅಜ್ಜ ಎಮ್ಮಿನ ಯಾರು ಪೂಜೆ ಮಾಡುದಿಲ್ಲ. ಸುಮ್ನಿರೋ, ತಲೆ ತಿಂತೀರ ಅರ್ಜಂತ ಒಂದೇ ಸಮಾನ. ಇಂಥ ಮಕ್ಳಿಗ ನಾವ ತಿಳ್ಸಿರ್ಬೇಕಾಗೈತಿ. ಹೇ ಮಳಿಗ, ನೀ ಸಾಲಿಯಾಗ ಓದಿಯೋ ಇಲ್ಲೋ? ಸಸ್ಯಗಳಿಗೂ ಸಹಿತ ಜೀವ ಇರ್ತದ. ಹಿಂಗ ಭೂಮಿ ಮೇಲಿರೋ ಎಲ್ಲಾ ಪ್ರಾಣಿನೂ ಇವತ್ತಿಂದ ನಾನು ಇನ್ನ ಯಾವ ಜೀವಿನೂ ತಿನ್ನೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರೆ ಭೂಮಿ ಮೇಲೆ ಬರೀ ಕಲ್ಲು ಮಣ್ಣಷ್ಟೇ ತುಂಬಿರ್ತಿತ್ತು. ಸರಿನಪ್ಪ, ಹೊತ್ತಾತು. ನಾನು ಹನುಮಪ್ಪನ ಗುಡಿಗೆ ಹೋಗಿ ಹೊಲಕ್ಕೆ ಹೋಗ್ಬೇಕು. ನಾನು ಹೆಂಗೋ ಸಂಜೆ ಮುಂದ ಹೆಜ್ಜೆ ಮನೆಯಾಗ ಸಿಗ್ತಿರಲ್ಲ, ಅಲ್ಲೇ ಮಾತಾಡೋಣ. ಅಲ್ಲೇ ಈ ಆಕಳನ್ನ ಆ ಕಟ್ಟಿಗೆ ಸಾಮಿ ಮಾಡ್ಬಾರ್ದು ಗೊತ್ತಿಲ್ಲ ನಿಮ್ಗ? ಅಯ್ಯ, ನನ್ನ ಆಕಳ ನನ್ನ ವ್ಯಾಪಾರ, ನಾನು ಯಾರಿಗೆ ಬೇಕಾದ್ರೆ ಮಾಡ್ಕೊತೀನಿ. ನೀವೇನ್ ಮಧ್ಯ ಬಂದು ಅಲ್ಲಾಡ್ಸೋದು? ತಾಲೆ ಎಲ್ಲ ಮಾತಾಡ 4 ಮೀಟರ್ ನಿಂದ್ರೆ. ಅಲ್ಲೇ ಈ ಆಕಳು ನಿನ್ ಕಟ್ಟ ಇರೋ ಮಟ್ಟ ಹಾಲು ಏನು ಕೊಡ್ತದ ಇಲ್ಲೋ? ಕೊಡ್ತದ. ಗಂಜಲ ಕೊಡ್ತದ ಇಲ್ಲೋ? ಕೊಡ್ತದ. ತಲೆ ಕೊಸ್ತುಡಿಗೆ ಇಷ್ಟೆಲ್ಲ ಕೊಡೋ ಆಕಳಿಗ ಮುಪ್ಪನ್ ಕಾಲಕ್ಕ ಚಂದಂಗ್ ಮೇವು ನೀರು ಕೊಡೋದ್ ಬಿಟ್ಟು ಆ ಕಡೆ ಸ್ಟಾಪಿಂಗ್ ಮಾಡ್ಕೊಂಡೆ. ಅಲ್ಲೋ ಬಿಗಿಡ್ ಮಾತಾಡ್ ನೀನು. ಬೋದುಡಿಕೆ ಅಂತೆ, ಬೋದುಡಿಕೆ ನಾನಲ್ಲ ಕಣೋ, ಬೋದುಡಿಕೆ ನೀನು. ಈ ಆಕಳ ಮನೆ ಹಾಳಾಗೋಗ್ಲಿ, ನೀನ್ ಹುಡ್ತಿ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಳಕ್ ಹೋಗೋ. ಪಾಪ ಅವ್ರಿಗೆ ಕೂಡಾಗ ಕರ್ಕೊಂಡೋಗಿ ರುದ್ರಾಷ್ಟಮಕ್ ಬಿಟ್ಟು ಬಂದಿದ್ಯಾ. ಶಂಕರ, ನಿನ್ನ ಮಾತು ಎಲ್ಲೆಲ್ಲೆಲ್ಲೋ ಹೊಂಟವ ನೋಡು. ನಾವು ಮಾತಾಡ್ತಾ ಇರೋದು ನಾವು ಕೂತ್ಸೋ ಗೋ ಮಾತೆ ಬಗ್ಗೆ, ಯಾಕೆ ಮನುಷ್ಯರ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ಮಾತಾಡೋ ಮೊದ್ಲು ನೀನು. ಅದ ಗಂಭೀರ ಎಲ್ಲ ಕೊಡ್ತೈತಿ, ಅದು ದೇವ್ರ ಹೌದಿಲ್ಲ. ಅದಕ್ಕೆ ಪೂಜೆ ಮಾಡುದಿಲ್ಲ. ಚೋಟುಂತ ಇದೆಯಾ ಮಗನೇ? ತಲೆನ ಮಾತಾಡ್ತೀನಿ ನಾವು. ವಿರೂಪಾಕ್ಷ, ಮಾತಾಡೋದ್ರೊಳಗ ತಂದಿ ಮಗ ಬಾಳ ಪಂಟ್ರಿದ್ದಾಗಿದಾರ. ನೋಡ್ಲೆ, ನೀನ್ ಹೆಂಗ ಆ ಕಟ್ಟಿಗೆ ಸಾವಿಗೆ ಆಕಳನ್ನ ಮಾಡ್ತೀಯೋ ನಾನು ನೋಡೇ ಬರ್ತೀನಿ. ವೀರಣ್ಣ, ನೀನ್ ಅಷ್ಟೊಂದು ಕೇಳೋದೇನ್ ಬೇಡ. ಪೊಲೀಸ್ ಸ್ಟೇಷನ್ ಹೋಗೋದು ಕಂಪ್ಲೇಂಟ್ ಕೊಡೋಣ. ಪೊಲೀಸ್ನ 4 ಮತ ಒದ್ರ ಆವಾಗ ಬರುತ್ತೆ ಬುದ್ಧಿ ತಂದೆ ಮಗನಿಗೆ. ಆಯ್ತು, ಈ ಆಕಳ ನನ್ನ ಸಾವಿಗೆ ಕೊಡೋದಿಲ್ಲ. ಇವಾಗ ತಗೋರಿ.
ನಮ್ಮನ್ನೇನು ಆಕ್ಲಿ ವ್ಯಾಪಾರ ಮಾಡೋ ಬ್ರೋಕರ್ ಅನ್ಕೊಂಡೇನೋ. ಹೋಗ್ಲಿ ಬಿಡಪ್ಪ, ಆಕ್ಲಿ ಇವ್ರಿಗೆ ಕೊಟ್ಬಿಡ, ನಡಿ ನಾವು ಹೋಗೋಣ. ಪಾರ್ಲೆ ಮಾಡ್ಯಾ ಇವ್ರ ಜೋರು ಇವ್ರಿಗೆ ಇರ್ಲಿಪ್ಪ. ಬಾಯಿ ಸಾಹೇಬ್ರ ಮನೆಗೆ ಹೋಗಿ ಅವ್ರ ಫಾರ್ಮ್ ಹೌಸ್ನ್ಯಾಗ ಆಕಳ ಕಟ್ಟ ಜಾಗ ಇದೆಲ್ಲ ತಿಳ್ಕೊಂಡ್ ಬಾ. ಹಂಗೆ ಬರುವಾಗ ಊದಿನ ಕಡ್ಡಿ ಬೆಂಕಿ ಬಣ್ಣತ್ತಮ್ಮ ಎಲ್ಲೊಂಡೈತೆ ಸವಾರಿ. ಇವಾಗಪ್ಪ ಇಲ್ಲೇ ಊರಾಗ ಬಂದಿದೆ. ಮೆಟ್ಟು ಹೊರದ್ರ ನಮ್ಮಂತ ಬಟ್ಟಿ ತುಂಬೋದು. ಇಲ್ಲೇ ಅಗಸಿ ಪಕ್ಕ ಕುತ್ಕೊಂಡು ಹಳೆ ಪಳೆ ಮೆಟ್ಟು ಹೊರದ್ರ 2 ಸೇರು ಸಿಗ್ತಾವಂತ ನೋಡ್ತೀನಿ. ಅದು ಅನ್ನಂಗೆ ಇದೇನಾಗಿದ್ದು ತಾಯಿ ಆರಾಮಿಲ್ಲೇನು? ಎಷ್ಟು ಸ್ವರ್ಗಾದ್ರು? ಅಯ್ಯೋ ಚಪ್ಪಿಗೆ ಪೆಟ್ಟು ಬಿದ್ದೈತಲ್ಲೇ. ತಾಯಿ ಕತೆ ಮುಗಿದು ಬಂದಂಗೈತೆ. ಏ ಬುದ್ಕ, ನೀನು ಎಲ್ಲ ಹೊರಟಿದೀಯಾ? ಸುಮ್ಕ ಹೋಗಿದೆ. ಹಂಗೆ ಸಿಕ್ಕಾಗ್ತದೆಯಪ್ಪ. ತಾಯಿ ಮುಂದೆ ಸುಮ್ಮನೆ ಮೊದಲಾಗ್ತದ. ಆಕೆಗೆ ಬಹಳ ಕೆಟ್ಟಿದಂಗಾಯ್ತದೆ. ಆಕೆಗೆ ಯಾಕೆ ತ್ರಾಸ ಮಾಡಾಕತ್ತೀರಿ ಅಂತೀನಿ. ಯವ್ವ ಬಹಳ ತ್ರಾಸ ಆಗ್ತದೆ. ಕಣ್ಣಾಗ ನೀರು ತುಂಬಿಕೊಂಡಿಯಲ್ಲೇ. ಯವ್ವ ಮುಗಿದು ಬಂದ ಕಾಲ ಎಲ್ಲಾರು ಒಂದಿನ ಹೋಗದ. ಹಿಂಗ ಆಕೆಗೆ ತ್ರಾಸ ಕೊಡ್ತಾರೋ. ಆಕೆ ಬಹಳ ನೋವುಂಡಾಳು. ಆಕೆ ನನ್ನ ಈ ನೋವಿಂದ ಮುಕ್ತಿ ಕೊಡ್ರಿ ಅಂತ ಬೇಡ್ಕೊಳಕತ್ತಾಳ. ಆಕೆ ಕಣ್ಣಾಗ ಜೀವ ಇಟ್ಕೊಂಡ್ರು. ಆಕೆ ಕಣ್ಣಾಗ ಕಣ್ಣಿಟ್ಟು ನೋಡಾರು. ನೋಡ್ರಿ ನಿಮ್ಗೆ ಗೊತ್ತಾಗೈತಿ. ಏನು ನಾಟಕ ಮಾಡ್ತಿದ್ದಾರೆ? ಎಲ್ಲೊಂಟೆ ಸುದ್ದಿ ಹೋಗರೆ. ನಾ ಸುಳ್ಳು ಹೇಳಕತ್ತಿಲ್ಲ ಯಪ್ಪ, ನಾ ಸುಳ್ಳು ಹೇಳಕತ್ತಿಲ್ಲ. ಆಕೆ ಸತ್ತು ಬದುಕ್ಬೇಕಂದ್ರ ಆಕಿನ ನನಗೊಪ್ಪಿಸ್ರಿ. 4 ಜೋಡು ಮೆಟ್ಟು ಹೊಲದ್ರ 4 ಜನರ ಪಾದ ರಕ್ಷಣೆ ಮಾಡೋ ತಾಯ ಕಳ. ದುಡ್ಡಿನ ಬಗ್ಗೆ ಯೋಚಿಸ್ಬೇಡ. 2 ಹೆಚ್ಚು 2 ಕಡಿಮೆ ತಗೋ ಜಿಂದಿಗಾರಿಕೆ. ಶಂಕರ, ಈ ಮುದುಕನ ಒಂದು ಕ್ಷಣ ನಿಲ್ಲಿಸ್ಬೇಡ. ಕಳೆದು ಕಸ್ಕಡಿ ಇದು ಬೆಲ್ಲಿ ಕಟ್ಟಿ ಹಾಕದಲ್ಲಿ. ಒಂದ್ ಕೆಲಸ ಮಾಡು, ಈ ಆಕಳನ್ನ ನಿನ್ ಮನೆ ಕಟ್ಕೊಂಡು ನನ್ನ ಮನೆಗ ನಮ್ಮವ್ವ ನನ್ನನ್ನೇ ಮನೆಗೆ ಬರ್ಬೇಡ ಅಂತ ಆಗಲ್ಲ. ಒಂದ್ ಕೆಲಸ ಮಾಡು, ನಿನ್ ಮನೆಯಲ್ಲೇ ಕಟ್ಕೊಂಡ್ಬಿಡೋಣ. ಓ ಕಡಿಗಳಕ್ ಬಂದಿರಲೇ. ಇದಕ್ ಮೇವು ನೀರು ಎಲ್ಲಿಂದ ಹಾಕದಂತ. ಆ ಮುತ್ಕುಗೆ ಒಂದೇ ಒಂದು ಹುಳ ಬಿಟ್ಬಿಟ್ಟೆ. ಹಿಂಗೆ ಹೊರಟು ಶಂಕರ ಅಣ್ಣ, ನಿಮ್ದು ಹೊಸ ಮನೆ ಹೌದಲ್ಲ? 2 ಕೋಣೆ ಮನೆ ಇದ್ದಾನ. ಒಂದು ಕೋಣೆಗ ಈ 10 ಕಟ್ಕೊಂಡ್ಬಿಡು. ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಅಲ್ಲ, ನನ್ನ ಹೆಂಡತಿ ನಮ್ಮ ಅವ್ವನೇ ಮನೆಯಾಗಿ ಇಟ್ಕೊಂಡಿಲ್ಲ. ಇನ್ನೀ ಗೋಮಾತೆ ಇಟ್ಕೊಂಡಳ. ಅಲ್ವೋ ಶಂಕರ, ನಿನಗೆ ಹೆಂಗೆ ಹೇಳ್ತಲೆ ನಾನು? ಗೋಮಾತೆ ಅಂದ್ರೆ ಅವ್ವ ಅಮ್ಮ ದೇವ್ರು ಎಲ್ಲ ಒಂದೇ ತಿಳ್ಕೊ. ಏ ಶಂಕರ, ಇದು ನಮ್ಮ ಮರ್ಯಾದೆಯ ಪ್ರಶ್ನೆಲೆ. ನೀವು ಹೊಸ ಮನೆ ಕಟ್ಟಿದಿಲ್ಲ, ಹೊಸದಾಗಿ ಮದುವೆ ಆಗಿದಿಲ್ಲ. ಹಂಗೆ ಈ ಆಕಳನ ಮನೆ ಕಟ್ಕೊಂಡ್ ಬಿಡಲಿ. ವರ್ಷ ತುಂಬೋದ್ರೊಳಗ ಅಂತೀನಿ. ಇಲ್ಲ ಕಾಣು. ಏ ಶಂಕರ, ಹೊಸ ಮನಿ, ಹೊಸ ಹೆಂಡತಿ, ಹೊಸ ಆಕಳು. ಏನಾಲೆ ನಿನ್ನ ವೈಭೋಗ.
ದೇವರು ನಮ್ಮ ಮನೆಗೆ ಬಂದಿದ್ರು. ಅಲಾಯ್ ದೇವ್ರು ನಮ್ ದೇವ್ರ ಅಲ್ವಂತ. ನಾವು ಅಲಾಯ್ ಹಬ್ಬ ಮಾಡ್ಬಾರ್ದು ಅಂತ ನಮ್ಮ ಅಪ್ಪ ಕೂಡ ಏನೋ ಹೇಳಕತ್ತಿದ್ರಪ್ಪ. ಯಾಕೋ ನಿಂಗೆ ಅಲಾಯ್ ದೇವ್ರು ಅಂದ್ರೆ ಅಷ್ಟು ಭಕ್ತಿ ಏನು? ಹಂಗೇನಿಲ್ಲ ಅಕ್ಕ. ನಾವು ಫಕೀರ್ ಹಬ್ಬ ಅಂದ್ರೆ 3 ದಿನ ಸಾರಿ ಸುದ್ದಿ ಮಾಡ್ಬೋದು. ಮತ್ತೆ ಕೆರೆ ದಂಡೆಯಲ್ಲಿ ದೋಸ್ತರಿಂದ ಆಟ ಆಡ್ಬೋದು. ಆಮೇಲೆ ಕಳ್ಳಿಗೂವನ್ ಕೂಡ ಅಲಾಯ್ ಭಕ್ತರು ಮನೆಗೆ ಹೋಗ್ತೀವಿ. ಅದೆಲ್ಲ ನಮ್ಗೆ ತಡವರಿ ಮಟನ್ ಊಟ ಸಿಗ್ತೈತೆ. ದೇವ್ರ ಇಟ್ಟೆಲ್ಲ ಕೊಟ್ಟನಂದ್ರ ಫಕೀರ ಆಗ್ಲೇಬೇಕು. ಹೆಜ್ಜೆ ತಾರೀಖ್ ಶುರು ಆಗಸ್ತಲ್ಲ. ಹೋಗಿ ಹೆಜ್ಜೆ ಇಡೋಕೆ. ಭಯ್ಯ ನೀನು ಇವತ್ತು ಆಟ ಮಾಡ್ಕೊಂಡು ಟೆನ್ಷನ್ ಆಗವ್ರ ನೀವ್ ಹೋಗಿರ ಅಂದ್ರ ಏನು ಅಕ್ಕ ಹೋಯ್ತಾಳ. ನಮ್ಮಿಬ್ರು ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗದ. ಒಂದಲ್ಲ ಒಂದಿನ ಗೊತ್ತಾಗೋದ ಅದು. ಮತ್ ನಮ್ಮಪ್ಪ ಕಣ್ಣಲ್ಲಿ ನೀರ್ ಹಾಕೊಂಡು ಹೇಳ್ದ, ಯಾರೇ ಧರ್ಮ ಅದ್ರಾಗೂ ಮೇಲ್ ಜಾತಿ ಹುಡುಗಿ ಜೊತೆ ಓಡಾಡ್ತೀಯಲ್ಲೋ, ನಿನ್ಗೇನ್ ಬದುಕೋಕ್ ಆಸೆ ಐತೋ ಇಲ್ಲೋ ಅಂತ ಓಡಾಡ್ತಿದ್ದ. ಗ್ಯಾರಂಟಿ ಹೇಳ್ತೀನಿ, ನಮ್ಮಿಬ್ರು ಕೊಂದು ಹಾಕ್ಬಿಡ್ತಾರೆ ಈ ಊರಿನ ಜನ. ಮಾತು ಹೇಳ್ತೀನಿ, ಸಿಟ್ಟಿಗೆ ಬರಬಾರ್ದು. ಏನೇ ಕೇಳ್ತೋ ಗೊತ್ತಾಯ್ತು. ಸಾವ್ಯ ಹಳೆ ಸಾವ್ಯ ಕೊನೆಗೂ ನಿನ್ ಬುದ್ಧಿ ತೋರ್ಸೇ ಬಿಟ್ಟಿ. ಊರ ಜನ ಸರಿ ಇಲ್ಲ. ಹೀಗೆ ಸಮಾಜ ಊರು ಬೇರೆ ಓಡಾಡ್ತಾರ. ನಾನೇನ್ ಮಾಡ್ಲಿ? ನಾನು ಏನ್ ಮಾಡ್ಲಿ? ಅದೇ ಅಪ್ಪ ಮುಗಿದ್ ಕೂಡ್ಲ ನನ್ನ ಅಪ್ಪ ನನಗೆ ಲಗ್ನ ಮಾಡ್ತಾನಂತ. ಮಾಡ್ಕೊ ಹೋಗ್ ಶಿವ, ಮಾಡ್ಕೊ ಹೋಗು. ನಾಳೆ ಲಗ್ನ ಮಾಡ್ಕೊಂಡು ಅದೇನ್ ಬಾಳ್ವೆ ಮಾಡ್ಯೋ ನಾನು ನೋಡಾಬಿಡ್ತೀನಿ. ಶಶಿ ನಿನ್ ಗೌರವ ಬುದ್ಧಿ ತೋಟಕ್ಕೆ ಬರ್ಬೇಡ. ವಾಸ್ತವ ಏನಂತ ಸ್ವಲ್ಪ ಅರ್ಥ ಮಾಡ್ಕೊ. ಗೆದೆ ಕೊಟ್ಟಿದ್ದೋದಂದ್ರ ಅಷ್ಟು ಸರಳ ಅನ್ಕೊಂಡು ಏನು? ಜಾತಿ ಜನಾಂಗದ ಬೆಂಕಿ ಅಂಬುದನ್ನ ಇಲ್ಲೇ ನಿಂತು ಕೂಡ ತನ್ನ ಎಲ್ಲ ಬೂದಿ ಮಾಡ್ತೈತೆ. ಕುಡಿಯೋ ಬೆಂಕಿ ಯಾರಾದ್ರೇನು ಹುಳೆ ಮುಖ್ಯ ಹೆದ್ರುಕೊಂಡು ಸಾಯ್ತಾನ. ಅದೇನ್ ಆಗ್ಬೇಕಾಗ್ಲಿ ಮಗ ನೀನ್ ನನಗ ಸತ್ರ ಇಂದ್ರ ಸಾಯಣ ಅದಕ್ಕಾಗ್ಯದಂದಿ. ಈ ಜಾತಿ ಧರ್ಮಗಳ ಕಪಟತನಕ್ಕ ಇವತ್ ನಾವೆದೆ ಕೊಡ್ಲಿಲ್ಲ ಅಂದ್ರ ಮುಂದ ನಮ್ಮ ಮಕ್ಳು ಅನ್ಭವಿಸ್ಬೇಕಾಗ್ತೈತಿ. ಇಂಥ ಗೊತ್ತ ಸಂಪ್ರದಾಯಗಳನ್ನ ಯಾರಾದ್ರೂ ಪ್ರಶ್ನೆ ಮಾಡಲೇಬೇಕು. ನಾವೇ ಮಾಡೋಣ. ಎಲ್ಲಿದ್ದಿ ನೀನು? ಕುಡಿಯೋ ದೀಪದ ಪತಂಗ ಆಗ್ತೇ ಶಶಿ. ನೀನು ಅಂಬಾರ ಅದೆಲ್ಲಿಂದಲೂ ಮಣ್ತನ್ ಮಾಡಿದ ಹಣತೆ ನೀನು. ಅದ್ಯಾವುದೋ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದ ಹತ್ತಿಯ ಭಕ್ತಿ ನಾನು. ನಾವಿಬ್ಬರು ಸೇರಿ ಸೌಹಾರ್ದ ಬೆಳಕಿನ ದೀಪ ಯಾಕಾಗ್ಬಾರ್ದು? ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆಯ ಹಾಕಿ ರೈತ ಬೆಳೆದ ಹೊತ್ತಿಗೆ ಜ್ಯೋತಿ ಮುಟ್ಟಿಸಲು. ಯಾರು ಬಂದ್ರಂತ ನಾ ಮತ್ತೆ ಸಿಗ್ತೀನಿ, ಮತ್ತೆ ಸಿಗ್ತೀನಿ. ಯಾವನೇ ಅವನು? ಯಾರವನಂತ ಹೇಳ್ತೀಯೋ ಇಲ್ಲ ಹೇಳಿಸ್ಬೇಕು. ನೀನೊಳ್ಳೆ ಕೇಳ್ತಿರಲ್ಲ ಇನ್ ಯಾರಿರ್ತಾರೆ? ಈ ಮಿಂಡ ರಫೀಕಾ ಯಾಕೆ ಬಿದ್ದಾಡಿ ನಮ್ಮಂದಿ ಅಂತಕ್ಕಿಲ್ಲ ಅಂತದೇನೈತೆ ಅವ್ರ ಹತ್ರ. ಯಾರಂತ ಹೇಳ್ತೀಯೋ ಇಲ್ಲಂದ್ರೆ ಆದಿ ಬಂದಿರ. ಅವ ನನ್ನ ಲಗ್ನ ಆಗೋ ಹುಡ್ಕ ಅದಾನ. ಕುಂಟಲ್ಗಿತ್ತಿ ಆಗುವಂತೆ ಲಗ್ನ. ನೀನು ಲಗ್ನ ಆಗ್ಬೇಕಂದ್ರೆ ಮೊದಲು ಬದುಕುಳಿಬೇಕು. ಬದುಕುಳಿಬೇಕಂದ್ರೆ ಓದಲ್ಲ ಅವನ ಹೆಸರಲ್ಲಿ ಕಟ್ಬೇಕು. ನೀವೆಷ್ಟ ಬಲವಂತ ಮಾಡಿದ್ರು ನಾ ಹೇಳೋಗಿಲ್ಲ. ಅದು ನನ್ ಖಾಸಗಿ ವಿಚಾರ ಐತಿ. ಮುಂದೆ
ಊರಿನಾಗ ಎಷ್ಟು ಘನತೆ ಗೌರವದಿಂದ ಬರ್ತಿದ್ವಿ. ಯಾರ್ಯಾರೋ ಬಂದು ಏನೇನು ಅಂತ ಆಗೋಯ್ತಲ್ಲ. ಈಗ ಬೋಸಡಿ ಮಗ ಬರ್ಲಿ, ಎರಡರಲ್ಲೊಂದು ತೀರ್ಮಾನ ಆಗಬೇಕು. ಬಾಬಾ ಬಾಬಾ ಬಂದಿದ್ದಪ್ಪ ಏನ್ ನಿರ್ಧಾರ ಮಾಡ್ತಿ? ಕುಸ್ತಿಯೋ ಇಲ್ಲ ಸಾಯಿಸ್ಬಿಡ್ತೀಯೋ? ಅದು ಅದು ಇಲ್ಲ ರಫೀಕ. ಊರಿನಾಗ ಮುಸ್ಲಿಂ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಬಂದಿದ್ದೀವಪ್ಪ. ನೀನ್ ಕಾರಣವಾಗಬೇಡಪ್ಪ. ಈಗ ನಮ್ಮ ಜಾತಿ ಒಳಗ ಕೂಗ್ತಿ ನೋಡಿ. ಬಾಬಾ 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 ನೀ ಹೇಳೋ ಮಾತು ಕರಿ ಐತಿ. ನಾನು ಆಕೆ ಮರಿಬೇಕಂತ ಬಹಳ ಪ್ರಯತ್ನ ಪಟ್ಟಿನಿ. ಆದ್ರ ನನ್ ಕೈ ಆಗಲ್ಲಯ್ಯಪ್ಪ, ಆಗಲ್ಲ. ತುಂಬಾ ಹವ್ಯಾರ ಊರಿ ಊರೇ ದಿನ ಮರಿತಾರೋ ನಮ್ಮ ಉಳಿಸಕ್ಕಿಲ್ಲೇಪ್ಪ. ಮಾತ್ಕೊಡು, ಆಗಿನ ಮರಿತೀನಿ ಅಂತ ಹೇಗಿದ್ದೀಗ್ರೆ ಮಾತ್ಕೊಡು. ಹೊರಗಣ್ಣು ಮುಚ್ಚಿ ಮುಚ್ಚಿ ಒಳಗಣ್ಣು ತೆರೆದಾವು. ಹೊರಗಣ್ಣು ಮುಚ್ಚಿ ಮುಚ್ಚಿ ಒಳಗಣ್ಣು ತೆರೆದಾವು. ಬಹಳ ದೊಡ್ಡದಾಗಿ ನೀನು ಒಂದು ಮಾತು ಕೇಳ್ಕೊ. ನಾಳೆ ಓದ್ಕೊಂಡ್ರ ದೇವ್ರು ಹೋಳಿಗೆ ಹೋಗವು. ಬಿಡುಪ್ಪ. ನಿನಗಾಗಬೇಕು ಅಂದ್ರ ನಾನು ನೋವನ್ನ ಎಳೆಯೋ ಗಂಗಮ್ಮನ ಮಡಿಗೆ ಹಾಕಿ ಕಣ್ಣಿಗೆ ನೋಡು ಮಗನ. ಬರ್ಕೊಂಡೆ ಇವಳಿಗೆ ಬರ್ಕೊಂಡೆ. ಹೀಗೆಲ್ಲ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ನನಗೆ. ಮೊದಲೇ ಗೊತ್ತಿತ್ತು ಅಂದ್ರು ನನ್ ಪ್ರೀತಿ ಮಾಡಿದೆ ತಪ್ಪೇ ನಂಗಾರ. ಹಂಗಲ್ಲವ್ವ, ಇದು ನೀನು ಓದಿ ಬಂದಿರೋ ಪಟ್ಟಣ ಅಲ್ಲ, ಹಳ್ಳಿ. ನೋಡು, ಅದು ತತ್ತು ಮತ್ತೆ ಬಿಡೋ ನಾವಿನ ಆ ಬಾಳ್ಕೋಗಳು ಸುಮ್ಮನೆ ಬಿಡಲ್ಲ. ನಿನ್ನ ಜೀವಂತ ಸುಟ್ಟು ಕೆಟ್ಟಾಗೋದು ಭಯ ನನಗ. ನನ್ನ ಪ್ರೀತಿಗಾರ ಅಪ್ಪ ಇದ್ದಿದ್ರೆ ಹಿಂಗ ಹಾಕಿರ್ಲಿಲ್ಲ. ಹೌದು ಕರೆ, ನಿಮ್ಮಪ್ಪ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಅದ್ರ ಗಾಳಿ ಕೂತಿ ಮೈ ನೋಡ್ಕೊಳ್ಳೋದು ಬೇಡ. ನನಗಂತೂ ಈ ಊರೇ ಬೇಡ ಅಂತ ಕಥೆಯಲ್ಲಿ ಒಂದು ಕೆಲಸ ಮಾಡೋಣ. ಒಂದು ದಿನ ಈ ಊರನ್ನೇ ಬಿಟ್ಟು ಅಂತ ಅವ್ರ ಮನೆಗೆ ಹೊರಟೋಗ್ಬಿಡೋಣ. ಹೆಂಗಾದ್ರೂ ಬದುಕೋಬಹುದು. ನೀ ಬೇಕಾದ್ರೆ ಹೋಗು, ಪ್ರೀತಿಲ ಬದುಕು, ಅದು ಬದುಕ. ನಾ ಇಲ್ಲೇ ಸಾಯ್ತೀನಿ.
ಬಾದ ಮಾಡಿದೆ. ಕೈ ಮುಗಿತೀನಿ, ಸುಮ್ಕಿರಪ್ಪ, ನಾನು ತೆಗಿತೀನಿ. ಅಕ್ಕ ಅಕ್ಕ, ನಾನಕ್ಕು ಶಿವಮ್ಮ ತೋಟಪ್ಪನವರ ಮಗ ವಿರೂಪಾಕ್ಷಿ. ನಿಮ್ ಕೂಡ ಒಂಚೂರು ಮಾತಾಡ್ದೈತೆ, ಬಾಗ್ಲು ತೆಗೀರಿ ಅಕ್ಕಾರ. ಅದೇನಲ್ಲ ಹೇಳಪ್ಪ. ಏನಕ್ಕಾರ ನೀವು ನನ್ ಮೇಲೆ ನಂಬಿಕೆ ನಿಮ್ಗೆ ಹಂಗಾರೆ? ಒಂಚೂರ ಬಾಗ್ಲು ತೆಗೀರಿ ಅಕ್ಕಾರ. ನಿಮಗೆ ಏನು ತೊಂದ್ರೆ ಆಗಿಲ್ಲಂಗೆ ನಾನು ನೋಡ್ಕೊಳ್ತೀನಿ ಅಕ್ಕ. ಕುಂತಾಳಲ್ಲ ಭಿನ್ನಾಂಗಿ ಮಿಟುಕ್ಲಾಡಿ ಇಂದನ ಇಷ್ಟೊಂದು ರಗಿ ನಡೆಯಕತ್ತಿರೋದು ನೋಡ್ರಪ್ಪ, ನೀವೆಲ್ಲ ಯಾಕೆ ಬಂದಿರಿ ತಗೊಂಡು ನನಗೆ? ನನ್ನ ಮಕ್ಕಳಿಗೆ ಒಂದು ಸಲ ತಪ್ಪಾಗೈತಿ, ನಾನು ನೋಡ್ಕೊತೀನಿ. ಏ ವಿರೂಪಾಕ್ಷಿ, ಈ ಹೆಣ್ಮಕ್ಳು ಎದುರಿಕೆ ಅಂದ್ಬಿಟ್ಟವ್ರೆ. ಇಲ್ಲ ಅಂದ್ರ ಆ ಸ್ವಾಮಿ ಮೇಲೆ ಒಂದು ಕೇಸ್ ಹಾಕಿ ಒತ್ತು ಒಳಗ ಹಾಕ್ಬೋದಿತ್ತು. ಮೊದ್ಲ ಕೆಲಸ ಮಾಡು, ಪೊಲೀಸ್ ನಿಂತ ಮದುವೆ ಮಾಡಿಸ್ತಾರ. ಅದ ಹೆಂಗಾಗೈತೆ, ಅದ ಹೆಂಗೆ ಆಗೈತೆ? ಅವ್ರದೇ ಬೇರೆ ಧರ್ಮ, ನಮ್ದೇ ಬೇರೆ ಧರ್ಮ. ಎರಡು ಜಾತಿ ಕೂಡ ಲಗ್ನ ಅಂದ್ರೆ ರಕ್ತ ರಕ್ತ ಗೆದ್ದಾಯ್ತದೆ ಗೊತ್ತಾ? ನಮ್ದು ಪ್ಯೂರ್ ರಕ್ತ ಕಡೆ. ನಿಮ್ಮ ಹಡಿಬಿಟ್ಟಿ ಕೇಳ್ತಾನ ಆ ದೇವರೇ ಮೆಚ್ಚಕ್ಕಿಲ್ಲ, ಕೋರ್ಟು ಕಚೇರಿ ಪೊಲೀಸ್ ಎಲ್ಲ ಮೆಚ್ಚುತ್ತಾರೆ. ಈ ದೇಶದಾಗ ಎಷ್ಟೋ ಧರ್ಮ ಆಗೋಗ್ಯವು, ಹಿಂದೂ, ಕ್ರೈಸ್ತ, ಮುಸ್ಲಿಂ, ಪಾರ್ಸಿ, ಜೈನ. ಸಾಕು ಬೇಕು? ಮನುಕುಲದ ಇತಿಹಾಸ ಗೊತ್ತಿದ್ದೀರೋ ಮುಖ್ಯ ಹಿಡಿಕೊಂಡು ನೀವೆಲ್ಲ ಹೋಗಿ ನಿಮ್ಮ ಅಜ್ಜ ಮುತ್ತಜ್ಜನ್ ಕೇಳೋಗ್ರಿ. ನೀವು ಯಾವಾಗ ಯಾವಾಗ ಯಾವ್ಯಾವ ಜಾತಿ ನಾವಿಲ್ಲಿ ನೀನು ಪುರಾಣ ಕೇಳಕ್ ಬಂದಿಲ್ಲ, ಆರ್ಡರ್ ಆರ್ಡರ್ ಮಾಡಕ್ ಬಂದಿದ್ದೇವೆ. ನನ್ನ ಮಕ್ಕಳೆಲ್ಲ ಓಕೆ ಸಾವಿನ ಹಾಕೋಣ, ಕ್ರಿಶ್ಚಿಯನ್ ಹಾಕೋಣ, ಬಿದ್ದಲು ಯಾರು ನಮ್ಮಂದಿಗೆ ಎಷ್ಟು ಹೇಳೋದು ಬರೋದಿಲ್ಲ ಅಂತಾರೆ. ನೀವಾದ್ರೂ ಯಾರು ಹೇಳ್ಬೇಕು ಜನ. ಎಲ್ಲರೂ ಮನೆಗೆ ಹೋಗಿ ಏನೇನು ಕೂಡ ನಮ್ಮಂದಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಆ ಹಿಂದೂ ಮಂದಿ ತರ ದೇವ್ರು ಕೂಡಿಸೋದು ಕಷ್ಟೇ ತರ ಇದೆಲ್ಲ ಮಾಡ್ಬೇಡ್ರಿ ಅಂತ ಹೇಳದೇ ಇಲ್ಲ ನಮ್ಮ ಜನ. ಆತು ಬಿಡಪ್ಪ, ಈಗ ಜಮಾತಿನ ನಮ್ಮ ಮುಖಂಡರು ಬಂದಾರ, ಅವ್ರು ಸ್ವಲ್ಪ ಮಾತಾಡಿ ಸಾಹೇಬ್ರ. ಕೈಗೂ ಜನ ಕೈಗೂ ಇಷ್ಟೊಂದು ಮಾತಾಡ್ತಿದ್ದೀರಾ? ಶಾಂತಿ ಸೆ ಬೈಠೋಣ, ಹಮೇ ಬಾತ್ ಕರ್ನಿ ಹೈ ಕಿ ನಹಿ? ಸ್ವಲ್ಪ ಹಳ್ಳಿ ಜನ ಸಾಹೇಬ್ರ, ಒಟ್ಟಿಗೆ ಹಾಕೊಳ್ಳಿ, ನೀವು ಮಾತಾಡಿ ಸಾಹೇಬ್ರ. ನಿಮ್ದುಕ್ಕೆ ನೋಡ್ಬಿಟ್ಟು ಅದನ್ನೇ ಹೇಳಂಗೆ ಬಂದೆ ನಾನು. ಒಬ್ರಿಗೆ ಗಂಟಗೆ ಇಲ್ಲ, ಒಬ್ರಿಗೆ ಟೋಪಿಗೆ ಇಲ್ಲ, ಒಬ್ರಿಗೆ ಜುಬ್ಬಾಗೆ ಇಲ್ಲ. ಅಲ್ಲ, ಇಲ್ಲಿ ಬಂದವರಲ್ಲಿ ಎಷ್ಟು ಜನ ದಿನಕ್ಕೆ 5 ಬಾರ್ ನಮಾಜ್ಗೆ ಮಾಡ್ತೀರಾ ಹೇಳಿ? ಮಾರಲ್ಲ ನೀವು. ನಿಮ್ದು ಒಂದು ಧರ್ಮ ಐತಿ, ಅದಕ್ಕೊಂದು ಸಿದ್ಧಾಂತ ಐತಿ ಅಂತ ಗೊತ್ತಾ? ಕರೆಕ್ಟ್ ಆಗಿ ಹೇಳಿದ್ರು ಸಾಹೇಬ್ರ. ಇವ್ರಿಗೆ ಧರ್ಮ ಗೊತ್ತಿಲ್ಲ, ಹಗಲೆಲ್ಲ ದುಡಿತಾವ, 3 ಹೊತ್ತು ತಿಂತಾವ, ಎಂತಿ ಮಕ್ಳ ಜೊತೆ ಖುಷಿಯಾಗಿರೋದ ಧರ್ಮ ಹಾಕೊಂಡ್ಬಿಟ್ಟವ. ಹಾಗಾಗಿ ನನ್ನ ಮಕ್ಕಳು ಇಂಥವ್ರಿಗೆಲ್ಲ ಸರಿಯಾಗಿ ನೀವೇ ಧರ್ಮದ ಮಾತಾಡ್ಬೇಕು ಅಂತೀನಿ. ಓಹೋ, ಇವನೇ ಧರ್ಮನ ಅರ್ಥ ಕೊಡ್ದಂಗೆ ಮಾತಾಡ್ತಾನೆ. ಕೂತ್ಕೊಳ್ಳ ಸುಮ್ನೆ, ಸಾಹೇಬ್ರು ಬಂದಿದ್ದಾರೆ ಮಾತಾಡ್ತಾರೆ. ಸಾಹೇಬ್ರ, ನೀವು ಹೇಳೋ ಮಾತು ಖರೆ. ನಾವು ಹಳ್ಳಿ ಮಂದಿ ಅನ್ನೋದೇನೋ ನಿಜ, ಹೊಟ್ಟೆ ಆಯ್ತಲ್ಲ ಸಾಹೇಬ್ರೆ. ಯಾವ ದೇವ್ರನ್ನು ಕೇಳಂಗಿಲ್ಲ, ಯಾವ ಧರ್ಮನು ಕೇಳಂಗಿಲ್ಲ. ಚೌರಪ್ಪ ಸಾಹೇಬ್ರು ಬಂದಾರ, ಸಾಹೇಬ್ರು ಮಾತಾಡ್ತಾರೆ, ಸುಮ್ಮನಿರು. ನೀ ಸುಮ್ನಿರಪ್ಪ. ನಮ್ ಡೋಬ್ರಪ್ಪ ಹೇಳೋದು ಕರೆ ಐತಿ. ನೀವು ಪ್ಯಾಟೆಲ್ ಇರುವಂತ ಶ್ರೀಮಂತ ಮೊಸರು ನಮ್ಮ ಹಳ್ಳಿಲಂತ ಬಡ ಮೊಸರಿಗೆ
ಟೈಮ್ಗೆ ಹೊಟ್ಟೆಗೆ ಬಟ್ಟೆಗೆ ಆಸರ ಮಾಡಿ ನೋಡೋಣ. ಆಗ ನೀವ್ ಹೇಳ್ದಂಗೆ 5 ಹೊತ್ತು ತಲೆ ಚೆಚ್ಕೊಂಡು ನಮಾಜ್ ಮಾಡಕತ್ತೀವಿ. ನೀವ್ ಹೇಳೋ ಕಡೆ ಬರ್ತೀವಿ, ಕೂತಿರ್ತೀವಿ. ನಮ್ ದುಃಖ ಹೇಳೋ ವಿಚಾರ ನಿಮ್ ದುಃಖ ತಿಳಿದದ್ದ ಐತಿ. ನಮ್ ದುಃಖ ಧರ್ಮದಾಗೆ ದೇವ್ರಿಗೆ ಆಕಾರ ಇಲ್ಲ. ನಮ್ ದುಃಖ ಜನ ಯಾರು ದೇವ್ರಿಗೆ ಆಕಾರ ಕೊಡ್ತಾರೋ ಅವರು ಧರ್ಮ ದ್ರೋಹ ಮಾಡ್ದಂಗೆ. ಇದ್ರ ಬಗ್ಗೆ ಸಾಕಷ್ಟು ಸತಿ ನಮ್ಮ ಧರ್ಮದ ಗುರುಗಳು ಹೇಳವ್ರೆ ಕೂಡ. ಹಿಂಗ್ ಮಾಡಿದ್ರೆ ಕೈಸಾ ಬೈ ನಾಚಿಕೆ ಆಗ್ತದೆ. ಆದ್ರೂ ಹೇಳ್ತೀನಿ ಕೇಳಿ, ನಮಾಜ್ಗೆ ಬರ್ರಿ ಅಂದ್ರೆ ಒಬ್ಬ ಬೋಳಿ ಮಗನು ಬರಂಗಿಲ್ಲ. ಅದೇ ದೀಪಾವಳಿ, ದಸರಾ, ಯುಗಾದಿ ತಪ್ಪೋದೇ ಇಲ್ಲ ಅಂತೇವೆ. ಇನ್ನು ಶನಿವಾರಕ್ಕೊಮ್ಮೆ ನೋಡ್ಬೇಕು ಸಾಹೇಬ್ ಇವ್ರ ಅವತಾರಗಳನ್ನ. ಅದಕ್ಕೆ ಇರ್ಬೇಕು ಏನೋ, ವರ್ಷಕ್ಕೊಂದ್ಸತಿ ಹನುಮಪ್ಪನ ಭಗವಾನ್ಗೆ ಜಾತ್ರೆಗೆ ಮಾಡ್ದಂಗೆ ಈ ಅಲೆ ಹಬ್ಬನು ಮಾಡಕತ್ತೀರೇನು? ಮೊಹರಂ ಅಂದ್ರೆ ನಮ್ಗ ಶೋಕದ ಆಚರಣೆಗೆ ಐತಿ. ಆದ್ರೆ ನೀವುಗಳು ಕುಣಿದು ಕುಂಬಳಿಸಿ ಹಬ್ಬ ಮಾಡ್ತೀರಿ. ಹೌದು, ಮೊದಲು ಮೊಹರಂ ಹಬ್ಬ ಯಾಕೆ ಆಚರಿಸ್ತೀವಿ ಅಂತ ತಿಳಿಸ್ಬೇಕಿದೆ ಜನ. ಹೌದು, ಮೊಹರಂ ಅಂದ್ರೆ ನಮ್ಗೆ ಸಡಗರದ ಹಬ್ಬ ಅಲ್ಲ, ಸತ್ತವರ ಶೋಕಾಚರಣೆ. ಅದು ಯುದ್ಧ ಭೂಮಿಯೊಳಗೆ ದುಶ್ಮನ್ಗಳು ಮೊಹಮ್ಮದ್ರವಾದಿಯವರ ಮೊಮ್ಮಕ್ಕಳ ರುಂಡಾನ ಚಂಡಾಡ್ತಾರೆ. ಅವರ ಸೈನಿಕರಿಗೆ ನೀರಿಗೆ ಊಟಕ್ಕೆ ಕೊಡದಂಗೆ ಮಾಡಿ ಸಾಯಿಸ್ತಾರೆ. ಆ ದುಃಖ ನೆನಪಿಸಿಕೊಳ್ಳೋಕೆ ನಮ್ ದುಃಖ ರಿವಾಯತ್ ಪದ ಕಟ್ಟಿ ಆಡೋದು. ಆಮೇಲೆ ಮೈ ಮೇಲೆ ರಕ್ತ ಬರುವಾಗೆ ನಮಗ್ ನಾವೇ ಹತಾರಗಳಿಂದ ಚುಚ್ಕೊಳ್ಳೋದು. ಇಂಥ ಆಚರಣೆಗಳು ಅಲ್ಲಲ್ಲಿ ಇವೆ. ಇವು ಕೂಡ ತಪ್ಪೇ. ಎಷ್ಟ್ ಹೇಳಿದ್ರು ತಿಳಿಯೋದಿಲ್ಲ ಅಂತೀ ನಮ್ಮಂದಿಗೆ. ಮೂಲನೆ ಮರ್ತ್ಬಿಟ್ಟು ಮುಂಡೆವು. ಆ ಹಿಂದೂಗಳು ಕೂಡ ಸೇರ್ಕೊಂಡು ಯಾವ ಜಾತ್ರೆ ಮಾಡ್ದಾಗ ಮಾಡ್ತಾವ್, ಕುಣಿದು ಕುಪ್ಪಳಿಸ್ತಾವ್. ಸುವರ್ಕೆ ಈಗ ಆಗಿದ್ದಾತು. ನಮ್ದು ಕೇಳೋ ವಿಚಾರನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಮ್ದು ತಲತಲಾಂತರದಿಂದ ಅಧಿಕಾರ ಮಾಡ್ತಾ ಬಂದಿರೋ ರಕ್ತ ಐತಿ. ನಮಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಧರ್ಮನ ನಾವು ಬಿಡಬಾರ್ದು ಅನ್ನೋದನ್ನ ತಿಳ್ಕೊರಿ. ಎಲ್ಲರೂ ಜಾಗೃತರಾಗಿ ಯಾವುದೇ ಕಾರಣಕ್ಕೂ ಅಲೆ ಹಬ್ಬ ಮಾಡಕ್ ನಾವು ಬಿಡಬಾರ್ದು. ನೈ ಹಟೆಂಗೆ ನೈ ಹಟೆಂಗೆ, हम सब नहीं हटेंगे, नहीं झुकेंगे नहीं झुकेंगे, हम सब नहीं झुकेंगे. ಅಪ್ಪರ, ಈ ಹಳ್ಳಿ ಮಂದಿಗೆ ಎಷ್ಟು ಹೇಳಿದ್ರು ಕೇಳವಲ್ರಿ. ಮೊನ್ನೆ ಅವ್ರಿಗೆ ಹೆಚ್ಚಾಗ ಜಾಗ ಕೊಡಬಾರ್ದಂತ ನಾವು ಮುಂಜಾನಿಂದ ಸಂಜೆ ಮಠ ಇಲ್ಲೇ ಬೈಠಕ್ ಮಾಡಿದ್ರು. ಆದ್ರ ಆ ಹಳ್ಳಿ ಮಂದಿ ಮೂಲ ಪಂಚ ದಂಡಿಗೆ ಹೋಗಿ ಹೆಚ್ಚಾಡ್ಯಾರ. ಹೆಂಗ್ ತಡಿಬೇಕು ಅನ್ನೋದು ಚಿಂತೆ ಆಗೈತೆ ನಮ್ಗೆ. ರಮೇಶ್, ಮತ್ತಾರು ಬರೋರದಾರೇನ್ರಿ? ಇಲ್ರಿ, ಇಷ್ಟ ಬಂದಿರಿ. ಎಲ್ಲಿ ಬರ್ತಾರ್ರಿ ಸಾಹೇಬ್ರ? ಬಾಳೆ ಬರ್ಕೋದಂದ್ಬಿಟ್ಟು ಒಂದಷ್ಟು ಮಂದಿ ಕರೆಂಟ್ ಬಂದೈತಂತ ಹೊಲಕ್ ನೀರ ಹೋಗ್ಯಾರ. ಇನ್ನೊಂದಷ್ಟು ಮಂದಿ ಹಾಲ್ ಕರೆದು ಡೈರಿಗೆ ಹಾಕೋಗ್ಯಾರ. ಇನ್ ಕುಳಿದವ್ರು ಮಕ್ಕಳು ಕುಂಡಿ ತೊಳ್ಕೊತ ಮನೆಯಾಗ ಕುಂತವ್ರ. ಈ ಮೀಟಿಂಗ್ ಬಾಳಕ್ ಬರಲ್ದು, ಬದುಕಕ್ ಬರಲ್ದು. ನೀವೊಂದಿಷ್ಟು ತಡವಾ ಮಾಡ್ಬೇಕಾಗಿದ್ರ ರಮೇಶ್ ಈ ಮೀಟಿಂಗ್ ನನ್ ಮಗನ್ ಉಪಾಧ್ಯಾಯ ಅಪ್ಪರ್ ಬಂದಾರಂದ್ರ ಇಡೀ ದೇಶ ಮುಂದೆ ಬಂದು ಕುಂತೈತಿ ಅಂತ ಅರ್ಥ. ದೇಶದ ಬಗ್ಗೆ ಮಾತಾಡಕತ್ತೀವಿ, ಬದುಕಂತ ಬಾಳೆವಂತ. ಬಸುಡಿಕೆ ನಿನಗೆ ದೇಶಕ್ಕಿಂತ ಬದುಕೆ ದೊಡ್ಡದಾಗ್ತಿದ್ರೆ ಕಂಪೇರಿಲ್ಲ. ಸಿಟಿಯಿಂದ ಅಪ್ಪರ್ ಬಂದ ಅವ್ರು ಮಾತಾಡಕ್ರಿ. ಅಪ್ಪಾರ ನೀವು ಮಾತಾಡ್ರಪ್ಪ. ನೋಡಿ, ಅಷ್ಟು ಉಗ್ರವಾಗಿ ಆಜ್ಞೆ ಮಾಡೋದು ಚಲವಲ್ಲ ಬಂಧುಗಳೇ. ನಾವು ಪ್ರೀತಿ ಸಹನೆಯಿಂದ ನಮ್ಮ ವಿಚಾರಗಳನ್ನು ಅವರ ತಲೆಗೆ ತುಂಬಬೇಕು, ಆಮೇಲೆ ಪ್ರತಿಪಾದಿಸಬೇಕು. ಆಗ ನೀವು ನಮ್ಮ ಧರ್ಮದ ನಿಜವಾದ ಕಟ್ಟಾಳುಗಳಾಗ್ತೀರಿ. ರಮೇಶನ ಆ ಅಪ್ಪಾಜಿ ಏನ ಹೇಳ್ದವ್ರಲ್ಲ? ಏಯ್ ಶಂಕರ, ಅಪ್ಪರ, ಈ ಹಳ್ಳಿ ಮಂದಿ ಯಾವಾಗ ನೋಡಿದ್ರು ಕೆಲ್ಸ 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 ಅಂತ ಸಾಯ್ತಿರ್ತಾರ. ನಾವು ಮಾಡೋ ಕೆಲ್ಸನೇ ಒಂದ್ ಧರ್ಮ ಅನ್ಕೊಂಡ್ಬಿಟ್ಟಾರ. ಹಳ್ಳಿ ಜನಕ್ಕೆ ಸುಧಾರಣೆ ಮಾಡೋದು, ಸಂಘಟನೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಐತಿ. ಆದ್ರೂ ಬಿಡುದಿಲ್ಲ ಅಪ್ಪರ. ಹೌದೌದು, ನಮ್ಮ ರಾಮೇಶ್ ಅಣ್ಣವರು ಈ ಊರಾಗ ಬಂದು ಯಾವ ಜಾಗಕ್ಕೆ ಹೋಗ್ಬಾರಿದ್ದೋ ಅಲ್ಲೆಲ್ಲ ಹೋಗಿ ನಿಂತು ಬರ ನಿಂತು, ಮುಂದೆ ಬರ ಕುಂತು, ತಿಂದು ಬಾರ ತಿಂಡಿ ಮಾಡ್ಬಾರ್ದೆಲ್ಲ ಮಾಡ್ಬಿಟ್ರು. ಮಾಡ್ಬಾರ್ದಲ್ಲ ಬಂಧುಗಳೇ,
ಧರ್ಮ ಕ್ರಾಂತಿ ಎನ್ನುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದು ಕಾಲಾಳುಗಳ ಶ್ರದ್ಧೆ, ಭಕ್ತಿ, ನಿಯತ್ತು ಕೇಳುತ್ತೆ. ಎಂತೆಂಥ ದರಿದ್ರದವನ್ನೆಲ್ಲ ಸಭಾ ಸೇರಿಸ್ಕೊಳ್ಳೋಕ್ಕಾಗಲ್ಲ. ನಮಗೆ ಇಷ್ಟೇ ಜನ ಸಾಕು ಬಂಧುಗಳೇ. ಜನನಿ ಜನ್ಮಭೂಮಚ್ಚ ಸ್ವರ್ಗಾದ ಬೀಗರಿಗೆ ಸಿಗು ಅಂದ್ರೆ ಮಾತೃ ಮತ್ತೆ ಮಾತೃಭೂಮಿ ಸ್ವರ್ಗದಲ್ಲೂ ಸಿಗೋದಿಲ್ವಂತೆ. ರಮೇಶ್, ಅವರ ದೇಶ ಸೇವೆ ಮಾಡೋದು ಅದೃಷ್ಟ ಮಾಡಿರ್ಬೇಕು. ದೇಶಕ್ಕಾಗಿ ಜೀವವನ್ನೇ ಅರ್ಪಿಸ್ತೀನಿ ಅಂತ ಹೇಳೋ ಇಂಥ 4 ಯುವಕರು ಸಾಕು ನನಗೆ. ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳ್ಯಾರ. ಕಬ್ಬಿಣದ ಮಾಂಸಖಂಡಗಳುಳ್ಳ ಕೇವಲ 4 ಯುವಕರನ್ನು ಕೊಡಿ, ದೇಶವನ್ನೇ ಬದಲಿಸ್ಬಿಡ್ತೀನಿ ಅಂತ ಹೇಳ್ಯಾರ. ನೋಡಿ, ದಯವಿಟ್ಟು ಇಂಥ ಸಭೆಗೆ ಯಾರ್ಯಾರು ಕುಂಡಿಸ್ಬೇಡ. ಹುಲಿ ತರ ಇರೋ 4 ಜನ ಸಾಕು ನನಗೆ. ಈಗ ಬೇರೆ ವಿಷಯ ಕೊಡೋಣ. ಅದ್ಯಾಕೋರ ನಮ್ಮ ಮಂದಿಗೆ ಆತ್ಮಕರ ಹಬ್ಬ ಆಚರಣೆ ಮಾಡಬೇಡ್ರು, ಆಚರಣೆ ಮಾಡಕ್ ಕೊಡ್ತಾರ. ಅವ್ರಿಗೆ ಹೆಂಗ್ ತಿಳಿಸಿ ಹೇಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕಾಗಿದೆ. ಏ ವೀರಣ್ಣ, ಆಡಿದ್ದೆ ಆಡೋ ಕಿಸ್ಪೈದ ಸಮಂಗ ಅಲಯ ಕೂತ್ ನೋಡ್ರಿ, ಅಲಯ ಕೂತ್ ನೋಡಿ ಏನ್ಸಿಯ ಅಲಯ ಕೂತ್ ಆಮೇಲೆ ಇರ್ಲಿ. ಮತ್ತು ಆ ಬೋಸುಡಿ ಮಗ ರಫೀಕ ನಮ್ಮ ಮಂದಿ ಹುಡುಗಿ ಜೊತೆ ಓಡಾಡಕತ್ತಾನಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಹೌದೌದು, ಆ ಹಾದ್ರಿಗಿತ್ತಿನ ನಮ್ಮ ಮಕ್ಕಳಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಸಂತು, ನಾಳೆ ಸೂರ್ಯ ಮುಳುಗಿದ ಅಲೆ ಹಬ್ಬದ ಕತ್ತಲ ರಾತ್ರಿ ಐತಿ. ಆ ಅಲೆ ಹಬ್ಬದ ತಡೆಗಳ ಬಗ್ಗೆ ಹೆಚ್ಚು ಗಮನ ಕೊಡೋಣ. ಆಮೇಲೆ ಏನಿದ್ರು ಆ ದುರ್ಗು ಲೌಜ ಬಗ್ಗೆ ಮಾತಾಡೋಣ. ನೋಡಿ, ಸಂದರ್ಭ ನೋಡ್ಕೊಂಡು ಯಾರು ಎದುರಾಳಿಗೆ ಎದುರಿಟ್ಕೊಡ್ತಾನೆ ಅವನು ನಮ್ಮ ಧರ್ಮದ ಶ್ರೇಷ್ಠ ಸ್ವಯಂ ಸೇವಕ ಅಂತ ನಮ್ಮ ಹಿರಿಯರು ಹೇಳ್ಯಾರ. ಹೀಗಾಗಿ ನಾವು ಎಲ್ಲದಕ್ಕೂ ಸಿದ್ಧರಾಗಿರೋಣ. ನಾನು ಇವತ್ತು ಪೇಟೆ ಕಡೆ ಹೋಗಿ ನಮ್ಮ ಪ್ರಮುಖರ ಜೊತೆ ಮಾತಾಡಿ ಸಾಧ್ಯವಾದರೆ ಇನ್ನಷ್ಟು ಜನಗಳನ್ನ ಇಲ್ಲಿ ಕಳಿಸ್ತೀನಿ. ಬಂದದ್ದನ್ನ ಒಟ್ಟಾಗಿ ಎದುರಿಸೋಣ. ಇನ್ನೊಂದು ವಿಷಯ, ಇವತ್ತಿನಿಂದ ಆ ಹುಡುಗಿ ಮೇಲೆ ನೀವೆಲ್ಲ ಒಂದು ಕಣ್ಣಿಟ್ಟಿರಿ. ಈ ಮುಸಲರ ಹಬ್ಬ ಮುಗಿದ ಮೇಲೆ ಒಂದ್ ಕೈ ವಿಚಾರಿಸೋಣ. ಅಪ್ಪರ, ನಿಮಗೆ ಗೊತ್ತೈತಲ್ರಿ, ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ಹಳ್ಳಿ. ಎಂತ ದರಿದ್ರ ಹಳ್ಳಿಗಾದ್ರೂ ಹೋಗಿ ತಳ ಊರಿ ಸಭಾ ಕಟ್ಟಬೇಕು ಅಂತ ನೀವ ಹೇಳ್ತಾ ಇದ್ರಿ. ಆಗ ಈ ನನ್ನ ಮಕ್ಕಳು 2 ತಿಂಗಳಿಂದ ಸಭಾ ಕಟ್ಟಿ ಏನ್ ಹೇಳ್ಕೊಂಡು ಕೇಳಬಹುದು. ಒಮ್ಮೆ ನನ್ನ ತಲೆ ತಿಂದು ತಿಪ್ಪಿಸಾಕ್ತಾರೆ. ಹೌದು, ನಾನು ನೋಡ್ತಾ ಇದ್ದೀನಿ. ಆದರೆ ನೀವು ನಿರಾಶರಾಗಬೇಕಾಗಿಲ್ಲ. ನಮ್ಮ ಸಭಾದ ಪ್ರಮುಖರು ನಿಮ್ಮ ಶ್ರಮೆ ಮತ್ತು ಶ್ರದ್ಧೆಗಳನ್ನ ನೋಡ್ತಾ ಇದ್ದಾರೆ. ಮುಂದೆ ಒಂದು ದಿನ ನೀವು ಈ ರಾಜ್ಯದ ಜನತೆ ಗಮನಿಸುವಂತ ಒಂದು ಉನ್ನತವಾದ ಸ್ಥಾನಕ್ಕೆ ಖಂಡಿತವಾಗ್ಲೂ ಆಯ್ಕೆ ಆಗ್ತೀರಾ. ನೋಡ್ತಾ ಇರಿ. ಅಪ್ಪರ, ನನ್ನ ಧರ್ಮದ ಮುಂದೆ ಸಿಗುವ ಸ್ಥಾನ, ಪದವಿ, ಗೌರವ ಎಲ್ಲ ಋಣಕ್ಕೆ ಸಮಾನ. ನಿಮ್ಮಂತ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯೋದೇ ನನ್ನ ಏಕೈಕ ಗುರಿ. ನನ್ನ ಧರ್ಮದ ಮುಂದೆ ನನ್ನ ಪ್ರಾಣ ಹೋದ್ರು ಹೆದರೋಣಲ್ಲ ನಾನು. ಹೀಗೆ ನನ್ನ ಗುರಿ. ಆ ಅಲೆ ಹಬ್ಬ ತಡಿಬೇಕಾಗದ ತಡಿತೀನಿ. ಜೈ ಶ್ರೀ ರಾಷ್ಟ್ರ ರಕ್ಷಕ್, ಜೈ ಶ್ರೀ ರಾಷ್ಟ್ರ ರಕ್ಷಕ್, ಜೈ ಶ್ರೀ ಅವತಾರ್, ಜೈ ಶ್ರೀ ಅವತಾರ್. ರಾತ್ರಿ ದಿನ ದೇವರ ಮೂರ್ತಿ ಸಿಂಗಾರ ಯಾರ
ವಾಸ್ತೆ ಮೂರು ಮಂದಿಗೆಲ್ಲ ಮೋಸ ಮಾಡಿ ದೇವರಂತೇಳಿ ಬಾಯಿ ಮನೆಗೆಲ್ಲ ಮಾತಾಡ್ತೀರೇನೋ ಈ ದೇವರ ಆ ಮುಸುಡು ಅಧಿಕಾರ ಯಾಕಂದ್ರೆ ಒಳ್ಳೆ ಕರೆಗಳು ಇಲ್ಲ ಅಂದ್ರೆ ಮಗನ ದೇವರನ್ನ ಬಿಡಿಸ್ತಾರೆ ಗೋಸರಿಗೆ ದೇವರಿಂದ ಅಂಕಿ ಹಾಕಿದ್ರೆ ದೇವ್ರು ಬಲಿತಾವೇನಲ್ಲಿ ಭಕ್ತಿಯಿಂದ ನಡ್ಕೊಂಡ್ರೆ ದೇವ್ರು ಬಲಿತಾವೋ ಇವತ್ತು ತೋರಿಸ್ತೆ ನೋಡ್ರಿ ಭಕ್ತಿ ಯಾವ್ದಿದೆ ಭಕ್ತಿ ಹೇಳ ಯಾಕೆ ದೇವರಿತ್ತು ಈಗೆಲ್ಲೊಂದು ನಾಟಕ ಮಾಡ್ತೀರಿ ಮಕ್ಕಳ ಊರಾಗೆಲ್ಲ ನಾಟಕ ಮಾಡ್ತೀರಿ ಹೆಚ್ಚಿ ಆಡೋದ್ರೆ ಹೆಚ್ಚಿ ಆಡಿ ಈ ಊರನ್ನ ಹಾಳು ಮಾಡ್ತೀರಿ ನಿಮಗಲ್ಲ ಗಾಂಧಿ ತಾತನ ಮೊಮ್ಮಗನಂಗ ಆಡ್ತಾರೋ ಆ ಮೋನಪ್ಪಜ್ಜನ ಊರ್ ಬಿಡಿಸೋರ್ಗು ನಿಮ್ಮ ಗಲಾಟೆಯಲ್ಲಿ ದೇವರನ್ನ ಬೆಂಕಿಗೆ ಹಾಕ್ಬಿಟ್ರಲ್ಲು ರಕ್ತದ ರುಚಿ ನೋಡಿರೋ ತೋಡರ ನೀವು ಉದ್ದಾರ ಆಗಕ್ಕಿಲ್ಲ ನೀವು ಮಂದಿರದಲ್ಲಿ ಎಲ್ಲ ಹೂವಿಗೆ ಪ್ರಾರ್ಥನೆ ಮಂದಿರದಲ್ಲಿ ಎಲ್ಲ ಹೂವಿಗೆ ಪ್ರಾರ್ಥನೆ ಮಸೀದಿಯಲ್ಲಿ ಕೀರ್ತನೆ ಮಂದಿರದಲ್ಲಿ ಎಲ್ಲ ಹೂವಿಗೆ ಪ್ರಾರ್ಥನೆ ಮಸೀದಿಯಲ್ಲಿ ರಾಮನ ಕೀರ್ತನೆ ಒಂದೇ ಗಂಧದ ಕಟ್ಟಿ ಎರಡರಲ್ಲೂ ಮುರಿದಿದೆ ಉಳಿಯಲಿ ಅಳಿಯಲಿ ಅಂತರ ಉಳಿಯಲಿ ಸದ್ಭಾವನೆ ಅಳಿಯಲಿ ಅಂತರ ಉಳಿಯಲಿ ಸದ್ಭಾವನೆ ಮಂದಿರದಲ್ಲಿ ಎಲ್ಲ ಹೂವಿಗೆ ಪ್ರಾರ್ಥನೆ ಮಂದಿರದಲ್ಲಿ ಎಲ್ಲ ಹೂವಿಗೆ ಪ್ರಾರ್ಥನೆ ಮಸೀದಿಯಲ್ಲಿ ರಾಮನ ಕೀರ್ತನೆ ಮಂದಿರದಲ್ಲಿ ಎಲ್ಲ ಹೂವಿಗೆ ಪ್ರಾರ್ಥನೆ ಮಸೀದಿಯಲ್ಲಿ ರಾಮನ
ಕೈಲಪ್ಪಣ್ಣ ನೀ ಎಷ್ಟು ಹೊಡೆದ್ರು ಓದ್ತೀನಿ ಪೊಲೀಸ್ ಕಂಪ್ಲೇಂಟ್ ಆರ್ಡರ್ ಕೊಡ್ಬೇಕಿಲ್ಲ ಅಂದ್ರ ಇವಾಗ ನನ್ನ ಮಾತೆ ಕೇಳಂಗಿಲ್ಲ ಇವಾಗ ಒಂದಿಟ್ಟು ಬುದ್ಧಿ ಹೇಳ್ರಿ ಗೊತ್ತಾ ನಾನೇ ನಮ್ ದೇವ್ರ ಮರ್ಯಾದೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ನೀನು ಯಾಕೆ ಬೇಡ ಅಲ್ಲ ಯಾಕೆ ಬೇಡ ನೋಡಿ ಕೊಟ್ಟು ಮೈ ಮೇಲೆ ಒಂಚೂರು ಜಾಗ ಬಿಡ್ದಾಗ ಹುಡುಗಿ ಹೊಡೆದಾರಲ್ಲ ಪ್ರತಿಮಕ್ಕ ಅವರು ಇವತ್ತು ನೀನ್ ಗಂಡು ನೋಡ್ತಾರ ನಾಳೆ ನಮ್ಮ ನುಡಿತ ಮುಂದೊಂದು ದಿನ ಮೌನ ಪೂಜೆ ನೋಡಿತಾರೆ ಪ್ರತಿಮಕ್ಕ ನನಗೆ ಅವ್ರ ಮೇಲೆ ಸಿಟ್ಟಿಲ್ಲೋ ನನಗೇನಮ್ ದೇವ್ರ ಮೇಲೆ ಸಿಟ್ಟೈತಿ ಇಂಥ ಕಷ್ಟದೊಳಗ ನಾನು ನಂಬಿದ್ದವ್ರು ನನ್ನ ಕೈ ಹಿಡಿದಿಲ್ವಲ್ಲ ಅನ್ನೋದ ನನಗ ಬಾಳ ನಾನು ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿದ್ದೆ ಆದ್ರೆ ದೇವ್ರ ಸವಾರಿ ತನ್ನ ಕಾಪಾಡ್ಕೊಳ್ಳಂತ 3 ಜನ ಎಲ್ಲ ನಗಡಕ್ಕಾಗ್ತಿತ್ತು ಇವರೆಲ್ಲ ಏನು ಕೈ ಹಿಡಿತಾವ್ ತಗಿಸ ನಾವು ಮಾಡಿದ ದೇವರು ನಾವು ಕಟ್ಟಿಸಿದ ಗುಡಿಯಾಗ ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತಾವು ನರ್ಮನ್ಸರು ನಾವ ತಪ್ಪು ಮಾಡ್ತೀವಿ ನಾವ ಸರಿಪಡಿಸ್ಕೋಬೇಕು ಕೇಳಿದ್ರು ಕೇಳಿಲ್ಲ ಈಗ ನೋಡು ನೀನೇ ಅನ್ಭವಿಸಕತ್ಯ ಸರಿ ಆಯ್ತಪ್ಪ ಇತರ ವಿಷಯ ಮಾತಾಡ್ರಿ ನೋಡ್ರಪ್ಪ ನಾ ಇರೋ ಮಠ ಊರ್ನಾಗ ಅಲೈಗಪ್ಪ ನಿಲ್ಬಾರ್ದು ಅಷ್ಟ ಅದು ಬಿಡ್ರಿ ಈಗ ಮುಂದೆ ಮಾಡ್ಬೇಕು ಅಂತೀರಾ ಅದನ್ನ ಹೇಳ್ರಿ ನೋಡ್ರಪ್ಪ ಇವರೆಲ್ಲ ಸೇರ್ಕೊಂಡು ಅಲೈಗಪ್ಪ ಅಷ್ಟ ನಿಲ್ಸಕೊಂಡಿಲ್ಲ ನೋಡಪ್ಪ ಏನ್ ಮಾಡ್ಬೇಕು ಅವತ್ ಹೇಳುವಂತ ಮನುಷ್ಯ ಎಲ್ಲಾರು ನೋಡ್ಕೊಂಡ ದೇವ್ರ ಸುಮ್ಮನೆ ಕೂತಿರ್ತಾನ ನಿಮ್ಗ ಅನ್ನಕ ಹಕ್ಕೈತಿ ಅನ್ನಿ ವಯಸ್ಸಾದ ಮುದುಕರು ನಾವು ಸಾಯೋ ಕಾಲಕ್ಕ ಊರ್ ಬಿಡ್ರು ಹಿಂಗ್ ಮಾಡಿದ್ರಲ್ಲ ಅಂತ ಮನಸ್ಸಿಗೆ ಸಂಕಟ ಆಗ್ತೈತಿ ಆದ್ರೆ ಏನ್ ಮಾಡೋದು ಸಮಯದಾಗ ಹುಡುಗ ಅಪ್ಪಿಕ ಓಡಿ ಹೋಗೋಣ ಈಗ ಆ ವಿಷಯ ಮಾತಾಡೋದು ಬೇಡ ಆ ಪ್ರೇಮಿಗಳು ಮಾಡಿದ್ದು ಖರೆ ಐತಿ ತಮ್ಮ ಪ್ರೀತಿಗೆ ಯಾವ ಜಾತಿ ಧರ್ಮನು ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ಜಗತ್ತಿಗೆ ಸಾರ್ ತೋರ್ಸ್ಯಾರ ನೋಡಜ್ಜ ಎಲ್ಲ ಯಾರು ಬೇಕಾಗೈತೆ ಹೇಳು ಇವ್ನು ಅವನಿಗೆ ಕಡೆ ನಮ್ಮ ಮಂದಿನೂ ಬೇಡ ಆ ಕಡೆ ನಿಮ್ಮ ಮಂದಿಗೂ ಬೇಡ ಯಾರು ಬೇಕು ಎಲ್ಲ ಯಾರಿಗ್ ಬೇಕು ಅಂದ್ರ ನಮಗ್ ಬೇಕು ಬೆಳಗ್ಗೆಯಿಂದ ಸಂಜೆ ಮಟ್ಟ ಹೊಲ ಕೆಲಸ ಮಾಡಿರ್ತೀವಿ ಸಂಜೆ ಒಂದ್ ಈಟು ಹಾಡು ಪದ ಮಾಡಿದ್ರ ನಮಗೂ ಖುಷಿ ಆಕತಿ ನಾವ್ ಹೆಜ್ಜೆ ಆಡೋರ ನಿಮಗ್ ಬೇಕಾದ್ರೆ ನೀವೇ ಮಾಡ್ಕೋ ಹೋಗ್ರಿ ಮೌನಪ್ಪದ ಮಾತಾಡ್ತಾ ಅಲ್ಲಿ ಕುಸುಕಂತ ಹೊಂಟ್ಬಿಟ್ರೆ ಇದ್ರ ಒಂದ್ ನಿಮಿಷ ಮನಸ್ಸನ್ನ ಇಷ್ಟು ಕಹಿ ಮಾಡ್ಕೊಂಡ್ರೆ ಹ್ಯಾಂಗ ಯಾರೋ ಒಂದಷ್ಟು ಮಳ್ಳು ಹುಡುಗರು ಒಡಕಿನ ಮಾತಾಡಿದ್ರು ಅಂತ ಇಷ್ಟು ತಲೆ ಕೆಡಿಸ್ಕೋತಾರೇನೋ ಅಪ್ಪ ಅಂತ ಅಪ್ಪ ನೀವು ಮಾಡ್ಕೊಂಡು ಸರಿ ಹೋಗ್ಲಿ ಬಿಡಾಜ ಹೋದ್ರ ಹೋಗ್ತಾರೆ ನೋಡ್ರಪ್ಪ ಇವರೆಲ್ಲ ಹಿಂಗ ಮಾಡ್ತಾ ಇರೋದು ನೋಡಿದ್ರ ಊರ್ನಾಗ ಯಾವ ಹಬ್ಬದ ಸರ್ಕಾರ ಕಾಣ್ಬಂದು ನೀವು ಏನಂತ ಮಾಡ್ಕೊಡ ನಿಮ್ಮ ಕೈ ಮುಗಿದು ಕೇಳ್ತೀನಿ ನನ್ನ ಮಹಾನ್ ಮಾಡಿದ್ದೀನಿ ನಿಜ ಯಾರು ಬಂದಾರ ಬರ್ಲಿ ಬಿಟ್ಟಾರ ಬಿಡ್ಲಿ ಹಬ್ಬ ನಡಿಬೇಕು ನಡೀತದ ಅಷ್ಟ Jai Shri Ram.
ಈಗ ಬರಕತ್ತ ನಿಮಗ್ ಮಾತ ನಾನು ಅವತ್ತೇ ಬಡ್ಕೊಂಡೆ. ಆ ತಾಯಿ ಸತ್ತು ಬದುಕ್ಬೇಕಂದ್ರ ನನಗೂ ಉಪಸ್ರು ಏನಿಲ್ಲ ನೀವು ಕಸ ಗೊತ್ತಾಯ್ತು. ಆ ಭಗವಂತ ನಿಮಗೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಚುರುಕಾಗಿ ಕೊಟ್ಟಾನ. ಆದ್ರೂ ಒಂದೊಳ್ಳೆ ಹೃದಯನ ಕಿತ್ಕೊಂಡ್ಬಿಟ್ಟ ನೋಡ್ರು. ಹೃದಯನ ಕಿತ್ಕೊಂಡ್ಬಿಟ್ಟಾನ. ಇದೇ ನಾಟದಾಗ ಹುಟ್ಟಿ ಬೆಳೆದ ನಾನು. ಈ ನಾಟ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಐತೆ. ತರಾವರಿ ವಾಸನೆ ಅನುಭವಿಸ್ರೆ ಕಬ್ಬು ನಾಟ. ದುರ್ಗಪ್ಪ ಏನೇನೋ ಮಾತಾಡಕೈತ್ಯಾನ. ಪ್ರಕೃತಿ ಮಾತೆಗೆ ತನ್ನನ್ನ ಹ್ಯಾಂಗ ಸ್ವಚ್ಛ ಮಾಡ್ಕೋಬೇಕು ಅನ್ನೋದು ತಿಳಿದೈತಿ. ಬಹಿರಂಗ ಶುಚಿ ಹಾಗೆ ಆಗುತ್ತೆ ತಂಗಳ. ಅಂತರಂಗದ ಗಾಯಕ್ಕೆ ಎಲ್ಲಿಂದ ಔಷಧಿ ತರೋದು? ಇಡೀ ಊರಿನ ಅಂತರಂಗಕ್ಕೆ ಗಾಯ ಆಗ್ಯದ. ಆ ಗಾಯವನ್ನ ಮತ್ತೆ ಮತ್ತೆ ಕೆದಕಿ ಉಪ್ಪು ಸುರಿಯೋ ಜನ ಹೆಚ್ಚಾಗ್ಯಾರ. ರಕ್ತ ತುಂಬಿರೋ ಆ ಹುಣ್ಣು ಹೊಡೆಯೋದಷ್ಟೇ ಇಲ್ಲ, ಇನ್ನು ಆ ಹುಣ್ಣು ಎಷ್ಟು ಜನರನ್ನ ಬಲಿ ತಂದುಕೊಳ್ಳುತ್ತದೆ ಎಂದು. ಯಾಕೆ ಏನೇನೋ ಮಾತಾಡ್ಲಿಕ್ಕೆ ನೀವೇನೇನೋ ಮಾತಾಡಿದ್ರೆ ನಮ್ಗೆ ಭಯ ಆಗ್ಲಿಕ್ಕತ್ತದ. ನಾ ಹುಟ್ಟಾಗಿದ್ದ ಊರ್ನಾಗ ಅಲೈ ಹಬ್ಬ ನೋಡ್ಕೊಂಡು ಆಡ್ಕೊಂಡು ಬೆಳೆದು ಬಂದವ. ಯಾವ ವರ್ಷದಂಗೂ ಈ ವರ್ಷ ಆಗಿರ್ಲಿಲ್ಲ. ಈ ವರ್ಷ ಅಲೈ ಹಬ್ಬ ಇಲ್ಲ ಮಕ್ಕಳ. ಅಂದ್ರ ಈ ವರ್ಷ ಅಲೈ ಹಬ್ಬ ಮಾಡಂಗಿಲ್ವಾ? ನಾವು ಪುಣ್ಯದಲ್ಲ ನಿಲ್ಸ್ಬಿಡ್ಬೇಕಾಯ್ತ. ನಿಮಗೆ ಯಾಕೆ ಹೆಜ್ಜೆ ಆಡ್ಬೇಕು ಅನ್ಸ್ತೈತೇನೋ? ಯಾಕಂದ್ರ ನಾವೆಲ್ಲ ಹೆಜ್ಜೆ ಹಾಕಿದ್ರ ನಮ್ಗೆಲ್ಲ ಖುಷಿ ಸಿಗ್ತೈತೆ. ನೀವು ಬುದ್ಧಿ ದೊಡ್ಡವರಿಲ್ಲಲ್ಲೋ. ನೀವು ಸಣ್ಣವರು ದೊಡ್ಡವರಾಗಿರಿ, ದೊಡ್ಡವರು ಸಣ್ಣವರಾಗ್ಯಾರ. ಯಾರು ಏನ ಹೇಳಿ, ನಾವು ಅಲೆ ಹಬ್ಬ ನಿಲ್ಸೋದ್ ಬೇಡ. ಕುಣಿಯೋ ಕಾಲು ಯಾವತ್ತು ನಿಲ್ಬಾರ್ದು ಮನೋಪಜಾರಿ, ಯಾವತ್ತು ನಿಲ್ಬಾರ್ದು. ಅಲ್ಲಿಗೆ ಬರ್ತೀವಿ, ನಾವು ಕುಣಿತೀವಿ. ಹೌದಲ್ಲ? ಖುಷಿ ಸಿಗೋದು ಹಿಂದೂ ಮುಸ್ಲಿಂ ಕಟ್ಟಿದ ಕಥೆಯೋ ಹಿಂದೂ ಮುಸ್ಲಿಂ ಕಟ್ಟಿದ ಕಥೆಯೋ ನೆನಪಿಡ್ರೋ ನಮ್ಮ ನಿಮ್ಮ ರಕ್ತ ಕೆಂಪೈತೋ. ಧರ್ಮದ ತಾಳಕ್ಕೆ ಕುಣಿಯೋದ ಬಿಟ್ರೋ ಕುಣಿಯೋದ ಬಿಟ್ರೋ ಕುಣಿಯೋದ ಬಿಟ್ರೋ. ಅಲ್ಲಗಿ ತಾಳಕ್ಕ ತಗದಕ್ಕ ಕುಣಿರೋ ತಗದೈ ಕುಣಿರೋ ತಗದೈ ಕುಣಿರೋ. ಅಲ್ಲ ಹಬ್ಬ ಬಂದೈತೋ ತಗದೈ ತಗದೈ ಕುಡಿಸೈತೋ. ಅಲ್ಲ ಹಬ್ಬ ನಡೆದೈತೋ ತಗದೈ ತಗದೈ ಕುಡಿಸೈತೋ. ಮೋರಂ ಹಬ್ಬ ಬಂದೈತೋ ಜಡ್ಡು ನಕ್ಕ ಜಡ್ಡು ಹಾಗೆ ಬಾಜು. ಮೋರಂ ಹಬ್ಬ ಬಂದೈತೋ ಜಡ್ಡು ನಕ್ಕ ಜಡ್ಡು ಹಾಗೆ ಬಾಜು. ಈ ಹಬ್ಬ ನಮ್ದಲ್ಲ, ನಮ್ದನ್ನು ಹೇಳಿಲ್ಲ. ಹೆಚ್ಚಾಗಿ ಸಾಯ್ತೀರಿ. ನಿನ್ನನ್ನು ನೀನು ಆಚಾರ ವಿಚಾರ ಗೊತ್ತಿರೋರು ಯಾರು ಈ ಹಬ್ಬನ ಮಾಡುದಿಲ್ಲ. ಇದು ನಮ್ಮ ಧರ್ಮದ ಹಬ್ಬ ಅಲ್ಲ. ಆ ಮೂಲ ಪಂಚಾಯತ್ ಸೇರಿ ಎಲ್ಲರೂ ತಂತ್ರ ಆಗಿದ್ರಿ. ನಿಮ್ಮ ತಲೆ ಬುದ್ಧಿ ಆಯ್ತೋ ಇಲ್ಲ? ನಾವೆಲ್ಲ ಒಂದಾಗಿರೋದು ನಮ್ಮ ದಡ್ಡತನ ಅನ್ನೋದಾದ್ರ ನಾವು ದಡ್ಡ ಹಾಗೆ ಇರ್ತೀವಿ. ಒಂದು ಶಾನ್ಯಾತನ ನಿಮ್ಗ ಇರ್ಲಿ. ತಗೊಂಡ ಶುರು ಹಚ್ಕೊಳ. ಇಷ್ಟೆಲ್ಲ ನಡೆದಿರೋದು ಇಲ್ಲಿಂದ ಮೊದಲು ನಿನ್ನಿಂದ ಈ ಊರು ಬಿಡಿಸ್ಬೇಕು. ಇದು ಹೊಡ್ತೀನಿ, ಅವ್ರು ಹೊಡ್ತೀನಿ.
ಕಂಕಳ್ರ ಎಲ್ರು ಒಳಗಣ್ಣಿಂದ ನೋಡೋದನ್ನ ಕಲಿಯೋ. ನೀವು ಬರೀ ಅಲೈ ಹಬ್ಬ ಅಷ್ಟ ನಿಲ್ಸಕೊಟ್ಟಿಲ್ಲ, ನಾವೆಲ್ಲ ಕೂಡಿ ಬಾಳೋ ಬದುಕನ್ನ ನಿಲ್ಸಕೊಟ್ಟಿರಿ. ಅಲೈ ಹಬ್ಬ ಕೂಡ ಹೆಜ್ಜಿ ಕುಂತ ರಿವಾಯದ ಪದ, ಆ ಪದದೊಳಗಿನ ತತ್ವ, ಫಕೀರ್ನಾಗೋ ಬರೀ ಹಿಂಗ ನಮ್ಮ ಗ್ರಾಮೀಣ ಸಂಸ್ಕೃತಿಯನ್ನೇ ನಿಲ್ಸಕತ್ತೀರಾ. ಓದ್ಕಂತ ಬರ್ರೋ ಅಂತ ಸಾಲಿ ಕಳ್ಸಿದ್ರ ನಾವ್ಯಾರೇ ನೀವ್ಯಾರೇನೋ ಒಳಗಿನ ಬೀಜ ಬಿಟ್ಕೊಂಡು ಬಂದಿ. ನಮ್ಗ ಹನುಮಪ್ಪ, ಲಿಂಗಶೋರ್, ದುರ್ಗವ್ವ, ಮಗದವ್ವ ಹಾಗೋ ಆದಾಯ ದೇವರುಗಳ ಸಹಿತ ಹಂಗ. ಇನ್ನೊಮ್ಮೆ ಸಿದ್ದೇಶ್ವರ ಸ್ವಾಮಿಗಳು, ದಾವಲ್ ಮಲಿಕನ ಫಕೀರ್ ಸಾಬು, ಸಂತ ಶಿಶುನಾಳು ಸ್ಥಳೀಯರು ಹೇಳಿದ್ದನ್ನ ನೆನಪು ಮಾಡ್ಕೋರಿ. ದೇವರು ಧರ್ಮ ಇಲ್ಲ ನಮಗೆ ನಿಲುಕಲಾರದು ಮಾತ್ರಪ್ಪ. ಯಾವ ಧರ್ಮನೂ ನಾವ್ಯಾರೇ ನೀವ್ಯಾರೇ ಅಂತ ಹೇಳಿಲ್ಲ. ಹಂಗ ಯಾವ ಧರ್ಮ ನಾನು ಹೇಳೈತೇನ್ರಿ, ಆ ಧರ್ಮ ನಮ್ಗೆ ಬೇಡ. ಮೊದಲು ನಂಗ ಚಂದ ಆಗಿರೋಣ ಕಂಡ್ರು. ಹುಚ್ಚಪ್ಪಗಳ್ರ ಇಂಥ ಚಂದದ ಹಬ್ಬನಾಗಿ ಯಾರಾದ್ರೂ ನಿಲ್ಲಿಸ್ತಾರೆ? ಒಂದು ಕಲೆ ನಿಂತ್ರೆ ನಮ್ಮ ಬದುಕೆ ನಿಂತಂಗ. ನಿಂತು ನೀರು ಏನಾಗುತ್ತೆ ಏನೋ, ಕಾಪಾದ್ರೂ ಆಯ್ತೋ ಇಲ್ಲೋ ನಿಮ್ಗೆ ಕಂಬಳ್ರ. ಯಾರಿಗೇನಾದ್ರೂ ಅಂದ್ಕೊಳ್ಳಿ, ನಾವು ಹೆಚ್ಚಿಗೆ ಕುಡಿಯೋ